जड अध्यासमहावन्दन बोधज्ञानविमुच्यते नमोऽस्तु ते कबीरस्य साधुवृन्दनमोऽस्तु ते गोस्वामी धर्मदासस्य वन्दनं च पुनः पुनः। बोलो सद्गुरु श्री सत्यनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। ಪೂಜ್ಯರು ಪ್ರಾತಸ್ಮರಣೀಯ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗೆ ವಂದಿಸುತ್ತಾ, ಗುರುಮಾತಾಜಿಯವರ ದಿವ್ಯಚರಣೆಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮನೆಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. माया मोह से मुक्त होने का साधन नित्य सत्संग है. ಮಾಯಾ ಮೋಹಗಳನ್ನು ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ ಸಾಧನ ಯಾವುದು ಅಂದರೆ ಪ್ರತಿನಿತ್ಯ ಸತ್ಸಂಗ ಮಾಡೋದು. ಪ್ರತಿನಿತ್ಯ ಸತ್ಸಂಗ. ನಿತ್ ಕರಸಾನ ಲೋಹ ಗುಣ ಚೂಟೆ ನಿತ್ಯಕಿ ಗೋಷ್ಠ ಮಾಯಾ ಮೋಹ ಹೈ. ಮಾಯಾ ಮೋಹ ಹೈ. ಮೊದಲಿಗೆ ನಾವು ಮೋಹ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಸಾಕು ಬಿಡಿ ಅಣ್ಣ, ಸಾಕು ಬಿಡಿ. ಮೋಹ ಅಂದರೆ ದೇಹವೇ ನಾನು ಎಂದು ತಿಳ್ಕೊಳ್ಳೋದು. ಮೋಹ ದೇಹವೇ ನಾನು ಮತ್ತು ಜಗತ್ತು ಸತ್ಯ. ನೀವು ಸತ್ಯ, ನಾನು ಸತ್ಯ ತಿಳ್ಕೊಳ್ಳೋದು. ಈ ಪ್ರಪಂಚ ಸತ್ಯ, ನಮ್ಮ ಮನೆ ಮಠ ಸತ್ಯ, ನಮ್ಮ ಬಂಧು ಬಳಗ ಸತ್ಯ. ಇದು ಏನೋ ಮೊದಲಿಗೆ ದೇಹ ನಾನೆಂದು ತಿಳ್ಕೊಳ್ಳೋದು ಮತ್ತು ನಮ್ಮ ಕಣ್ಮುಂದೆ ಇರತಕ್ಕಂಥ ಪ್ರಪಂಚ, ಪರಿವಾರ, ಐಶ್ವರ್ಯ ಇವೆಲ್ಲವೂ ಸತ್ಯ ಅಂತ ತಿಳ್ಕೊಳ್ಳೋದು. ಮತ್ತು ಇನ್ನೊಂದು ಹೇಳಿದ್ದಾರೆ ನೋಡಿ, ಭಾಳ ಇದು ಗೀತೆಯಲ್ಲಿ ಹೇಳಿರೋದೆ ವಿಚಾರಗಳು. ದೇವರು ಎಲ್ಲೋ ಇದ್ದಾನೆ ಅಂತೇಳಿ ಭಾವಿಸೋದು ಇವೆಲ್ಲದಕ್ಕೂ ಮೋಹ ಅಂತಾರೆ. ಇವೆಲ್ಲದಕ್ಕೂ ಮೋಹ. ಈ ಮೋಹವ ಬಿಡುಗಡೆ ಆಗಬೇಕಾದ್ರೆ ಜ್ಞಾನವನ್ನು ತಿಳಿಬೇಕು. ಯಾವ ರೀತಿ ಕತ್ತಲೆಯು ಬೆಳಕಿನಿಂದ ನಾಶ ಆಗುತ್ತದೋ ಅದೇ ರೀತಿಯಾಗಿ ಜ್ಞಾನದಿಂದ ನಮ್ಮ ಮೋಹ ನಾಶವಾಗುತ್ತೆ. ಜ್ಞಾನ ಅಂದ್ರೇನು? ಆಧ್ಯಾತ್ಮ ಜ್ಞಾನ. ನಾನು ಯಾರು? ಈ ಜಗತ್ತು ಅಂದ್ರೇನು? ಈಶ್ವರ ಅಂದರೆ ಯಾರು? ಇವುಗಳೆಲ್ಲದರ ನಿಜ ಸ್ವರೂಪವನ್ನೇ ತಿಳಿಯುವುದೇ ಜ್ಞಾನ. ನೋಡಿ, ಇವುಗಳೆಲ್ಲರ ನಿಜ ಸ್ವರೂಪವನ್ನೇ ತಿಳಿಯುವುದೇ ಜ್ಞಾನ. ಅಂಥ ಜ್ಞಾನವನ್ನು ತಿಳಿಸತಕ್ಕಂಥ ಗುರುಗಳನ್ನು ನೀವು ಆಶ್ರಯಿಸಬೇಕು. ನೋಡಿ, ಯೋಗ್ಯವಾದ ಗುರುಗಳನ್ನು ಆಶ್ರಯಿಸಿ ಅವನ ಮೂಲಕ ಜ್ಞಾನವನ್ನು ಪಡೆದು ತಮ್ಮ ಪಾಪವನ್ನು ನೀಗಿಸಿಕೊಳ್ಳಿ. ನಿಮ್ಮ ಪಾಪಗಳು ನಿವಾರಣೆ ಆಗಬೇಕಾದ್ರೆ ಯೋಗ್ಯವಾದ ಗುರುಗಳು. ಅದಕ್ಕೆ ಕಬೀರ್ ಸಾಹೇಬ್ ಹೇಳ್ತಾರೆ, ಗುರುಕೋ ಕೀಜೈ ಚಾನಿಕೆ ಪಾನಿ ಪೀಜೈ ಚಾನಿಕೆ. ಗುರುಕೋ ಕೀಜೈ ಜಾನಿಕೆ ಪಾನಿ ಪೀಜೈ ಜಾನಿಕೆ. ಪೀಜೈ ಜಾನಿಕೆ ಅಂದರೆ ಗುರುವನ್ನು ತಿಳಿದು ಮಾಡು. ನೀನು ಗುರುವನ್ನು ತಿಳಿದು ಮಾಡು. ಸತತವಾಗಿ ಅವರ ಹತ್ರ ಸತ್ಸಂಗ ಕೇಳಿರಬೇಕು. ನೀವು ಕಣ್ಣು ಮುಂದೆ ನೋಡಿರಬೇಕು. ನೀವು ಅವ್ರನ್ನ ಚೆನ್ನಾಗಿ ಅವರ ಆಚರಣೆಗಳನ್ನು ಗಮನಿಸಿರಬೇಕು. ನೀವು ಅವರ ಆಚರಣೆಗಳನ್ನು ಗಮನಿಸಿರಬೇಕು. ಅಂಥವರನ್ನು ಗುರು ಮಾಡಿ.
ಅಂಥವ್ರನ್ನ ಗುರು ಮಾಡಿ. ಊರಿಂದ ಬರ್ತಾರೆ ಸಾಧು ಸಂತರು, ಅವ್ರನ್ನ ನೀವು ಗಮನಿಸಬೇಕು. ಏಕಾಏಕಿ ಗುರು ಮಾಡೋದಲ್ಲ. ಸಾಧು ಸಂತರು ಬರ್ತಾರೆ, ಅವ್ರನ್ನೂ ನೀವು ಗಮನಿಸಬೇಕು. ಗಮನಿಸೋಕ್ಕೆ ಅವರೆಲ್ಲ ಇರಲ್ವಲ್ಲ ನಮಗೆ ಕಣ್ಮುಂದೆ. ಹಾಗಾಗಿ ಹತ್ತಿರದಲ್ಲಿ ನೀವು ನೋಡ್ತಾ ಇರತಕ್ಕಂಥ ಗುರುಗಳನ್ನು ಆಶ್ರಯಿಸಿ ಅವರಿಂದ ದೀಕ್ಷೆ ಪಡ್ಕೊಂಡು ನೀವು ಆಮೇಲೆ ಮುಂದುವರಿಸ್ಕೊಬೋದು. ಯಾರ ಹತ್ರ ಬೇಕಾದ್ರೂ ಸತ್ಸಂಗ ಕೇಳ್ಬೋದು, ಯಾರ ಹತ್ರ ಬೇಕಾದ್ರೂ ಸತ್ಸಂಗ ಕೇಳ್ಬೋದು. ಮತ್ತು ತಿಳಿಬೇಕು, ವಿಚಾರ ಮಾಡಿ ತಿಳಿಬೇಕು, ಚರ್ಚೆ ಮಾಡಿ ತಿಳಿಬೇಕು. ನಾವು ಮೋಸ ಹೋಗಬಾರ್ದು ಗುರುಗಳನ್ನು ಮಾಡೋ ವಿಚಾರದಲ್ಲಿ. ಗುರುಗಳನ್ನು ಮಾಡೋ ವಿಚಾರದಲ್ಲಿ ಮೋಸ ಹೋಗಬಾರ್ದು. ಸುಮ್ಮನೆ ಸಿಕ್ತವ್ರಿಗೆಲ್ಲ ಕಂಟಿ ಹಾಕೋದು, ಹಣ ಕೀಳೋದು, ಇವೆಲ್ಲ ಸರಿ ಇಲ್ಲ. ಗುರುಗಳ ಲಕ್ಷಣ ಅಲ್ಲ, ಅದೆಲ್ಲ ಗುರುಗಳ ಲಕ್ಷಣ ಅಲ್ಲ. ಮಾಲೆ ಹಾಕೋದು ಕಂಟಿ, ಅದನ್ನೇ ಕಂಟಿ ಹಾಕೋದು, ಹಣ ಕೇಳೋದು. ಹಾಂ, ಅವ್ರು ಹಾಗೆ ಮಾಡ್ತಾ ಇರೋದು. ಸಿಕ್ತವ್ರಿಗೆಲ್ಲ ಹಾಕ್ತಾ ಇರ್ತಾರೆ. ನನಗೂ ಹಾಕಕ್ಕೆ ಬಂದರು, ಆಮೇಲೆ ಕಾಸು ಕೊಡೋದು ಕೇಳೋದು. ನೋಡಿ, ಈ ಥರ ಅಲ್ಲ. ಹಾಗಾಗಿ ಎಚ್ಚರಿಕೆ. ನೋಡಿ, ನಾವೆಲ್ಲ ಹೇಳ್ತಾರೆ ಇದೆಲ್ಲ ಗೀತೆಯಲ್ಲಿ. ಯೋಗ್ಯವಾದ ಗುರುವನ್ನು ಆಶ್ರಯಿಸಿ ವಿಚಾರ ಮಾಡಿ, ಅವರಲ್ಲಿ ಜ್ಞಾನ ಇದೆಯಾ, ಆಚರಣೆ ಇದೆಯಾ, ಆಚರಣೆ ಒಳ್ಳೆ ಆಚರಣೆ, ಅವ್ರು ಹೇಳ್ದಂಗೆ ನಡ್ಕೊಳ್ತಾ ಇದ್ದಾರಾ, ಇವೆಲ್ಲ ನಾವು ತಿಳಿದು ಗುರುಗಳನ್ನು ಮಾಡಬೇಕು. ಅದಕ್ಕೆ ಮೋಹ ಅಂದ್ರೇನು? ದೇಹನೇ ನಾನು ಅಂತ ತಿಳ್ಕೊಳ್ಳೋದು, ಜಗತ್ತೇ ನಾನು ಅಂತ ತಿಳ್ಕೊಳ್ಳೋದು. ಗಂಡ ಶಾಶ್ವತವಾಗಿರ್ತಾನೆ, ಹೆಂಡತಿ ಶಾಶ್ವತವಾಗಿರ್ತಾನೆ, ಮಕ್ಕಳು ಶಾಶ್ವತವಾಗಿರ್ತಾರೆ, ಅವರೆಲ್ಲ ನಮ್ಮನ್ನು ನೋಡ್ಕೊಳ್ತಾರೆ. ಇವೆಲ್ಲ ಇದ್ರ ಮೇಲೆ ಮೋಹ ಇಟ್ಟಿರ್ತೀವಿ. ನಾವು ಎಚ್ಚರಿಕೆಯಿಂದ ಇರಬೇಕು, ಮೋಹವನ್ನು ಬೀಳಬಾರ್ದು. ಆ ಮೋಹ ಬಿಡುಗಡೆ ಆಗೋಕ್ಕೆ ನಿತ್ಯ ಸತ್ಸಂಗ ಪ್ರತಿನಿತ್ಯ ಮಾಡಿರ್ತಾರೆ. ಪ್ರತಿನಿತ್ಯ ಮಾಡಲಿಕ್ಕೆ ಆಗಲ್ಲ. ಕೇಳಿರೋದನ್ನು ಮನನ ಮಾಡ್ಕೊಳ್ಳೋದೆ ಮನೆಯಲ್ಲಿ ಹೋಗಿ ಸತ್ಸಂಗ. ಮನನ, ಶ್ರವಣ ಅಂದರೆ ಕೇಳ್ತಾ ಇದ್ದೀರಾ, ಮನನ ಅಂದರೆ ಮನಸ್ಸಿನಲ್ಲಿ ಚಿಂತನೆ ಮಾಡೋದು. ಮನೆಗೆ ಹೋದ್ಮೇಲೆ ಅದ್ರ ಬಗ್ಗೆ ಅದನ್ನೇ ಮೆಲ್ಕು ಹಾಕೋದು. ಇವಾಗ ಹಸು ಗಬಗಬಗ ಅಂತ ತಿಂದ್ಬಿಡುತ್ತೆ, ಕೊಂತಾಗ ಕೂತ್ಕೊಂಡು ಮೆಲ್ಕು ಹಾಕ್ತಾ ಇರ್ತಿದೆ. ಒಳಗಡೆ ಇರೋದನ್ನು ತೆಗೆದು ಮತ್ತೆ ಅಗದು ಅದನ್ನು ಚೆನ್ನಾಗಿ ನುಂಗುತ್ತೆ. ಹಾಗೆ ನಾವು ಕೇಳಿರ್ತೀವಿ, ಧಾರಣೆ ಮಾಡ್ಕೊಂಡು ಮತ್ತೆ ಮನೆಗೆ ಹೋದಾಗ ಅದನ್ನು ಮನನ ಮಾಡೋದು. ಶ್ರವಣ, ಮನನ, ನಿಧಿಧ್ಯಾಸನ, ಯಾವಾಗಲೂ ಅದ್ರ ಚಿಂತನೆ ಮಾಡೋದು. ಕೆಲಸ ಮಾಡ್ತಾನೆ ಅದ್ರ ಚಿಂತನೆ ಮಾಡಿ. ಅದಕ್ಕೆ ನಿತ್ಯ ಸತ್ಸಂಗ ಮಾಡಿ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಕಬೀರ್ ಸಾಹೇಬರು. ಈ ನಾವು ತರಕಾರಿಗಳನ್ನ ಕತ್ತರಿಸೋದು ಮತ್ತು ಇನ್ನೊಂದೇನೋ ಕತ್ತರಿಸೋದು, ಕಬ್ಬಿಣದ ಚಾಕುಗಳನ್ನೆಲ್ಲ ಇಟ್ಕೊಂಡಿರ್ತೀವಿ. ಮಚ್ಚು, ಗಿಡ, ಪರ ಎಲ್ಲ ಒಲೆ ಇದು ಮಾಡೋದಕ್ಕೆ. ನಾವು ಕಡಿಮೆ, ಹಳ್ಳಿಯವರು ಜಾಸ್ತಿ ಇಟ್ಕೊಂಡಿರ್ತಾರೆ, ಕುಡ್ಲು ಅದು ಇದು ಅಂತೇಳಿ. ಅದು ಹಾಗೆ ಇಟ್ಟಿದ್ರೆ ಮತ್ತು ಅದ್ರ ಮೇಲೆ ನೀರು ಬಿದ್ದರೆ, ಮಣ್ಣಲ್ಲಿದ್ದರೆ ರಸ್ಟ್ ಹಿಡಿದು ಬಿಡುತ್ತೆ. ಏನೂ ಕೆಲಸಕ್ಕೆ ಬಾರದೇ ಇಲ್ದಂಗೆ ಆಗ್ಬಿಡುತ್ತೆ. ಅದೇ ರೀತಿ ನಮ್ಮ ಮನಸ್ಸನ್ನು ಈ ರೀತಿಯ ಸತ್ಸಂಗದಲ್ಲಿ ನಾವು ತೊಡಗಿಸ್ಕೊಳ್ತಾ ಇದ್ದರೆ, ಬಂದು ಕುಳಿತುಕೊಂಡು ಕೇಳ್ತಾ ಇದ್ದರೆ ನಮ್ಮ ಮನಸ್ಸು ರಸ್ಟ್ ಹಿಡಿಯಲ್ಲ, ತುಕ್ಕಿಡಿಯಲ್ಲ. ತುಕ್ಕಿಡಿಯೋದು ಅಂದರೆ ಅಲ್ಲಿ ಹೋಗೋದು, ವಿಷಯ ಸುಖಗಳ ಕಡೆ ಹೋಗೋದು, ಅಲ್ಲೋಗಿ ಬಿದ್ದು ಹೊರಳಾಡೋದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಲ್ಲಿ ಬಿದ್ದು ಹೊರಳಾಡೋದು, ಮೋಹದಲ್ಲಿ ಬೀಳೋದು. ಇವೆಲ್ಲ ರಸ್ಟ್ ಹಿಡ್ದಂಗೆ. ರಸ್ಟ್ ಹಿಡಿಯೋ ಚಾಕುಗಳೆಲ್ಲ ಬಂದು ಕಿಲ್ಬಿಡಿಯೋಕೆ ಉಪಯೋಗ ಬರುತ್ತಾ? ಇಲ್ಲ. ಅದನ್ನು ಮತ್ತೆ ನಾವು ಮಾಡಬೇಕಾದ್ರೆ, ಚೆನ್ನಾಗಿ ಮಾಡಬೇಕಾದ್ರೆ ಉಜ್ಜುತ್ತೀವಿ. ಅದಕ್ಕೆ ಸಂಬಂಧಪಟ್ಟದ ಏನಾದರೂ ತೆಗೆದುಕೊಂಡು ಹರಾನೋ ಏನೋ ಮತ್ತೊಂದೋ ಕಲ್ ಮೇಲೋ ಏನೋ ಉಜ್ಜುತ್ತೀವಿ. ಇಲ್ಲಾಂದರೆ ಸಾಣೆ ಇಡಿಸ್ತೀವಿ. ಆಗ ಅದು ಮತ್ತೆ ಪ್ರಕಾಶಕ್ಕೆ ಬರುತ್ತೆ, ಕೆಲಸಕ್ಕೆ ಬರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಸತ್ಸಂಗ ಎಂಬ ಸಾಣೆ ಕಲ್ಲಿನಿಂದ ಆಗಾಗ ಉಜ್ಜುತ್ತಾ ಇರಿ. ಅಂದರೆ ಸತ್ಸಂಗವನ್ನು ಕೇಳ್ತಾ ಇರಿ, ವಿಚಾರ ಮಾಡ್ತಾ ಇರಿ. ಆಗ ನಿಮಗೆ ಇವೆಲ್ಲ ಹೊರಟೋಗ್ತವೆ. ಏನು
ಕೆಟ್ಟ ಗುಣಗಳೆಲ್ಲ ಹೊರಟೋಗ್ತವೆ. ಈ ಮನಸ್ಸು ಹಿಂದಿನ ಕಾಲದಿಂದಲೂ, ಅಂದರೆ ಹಿಂದಿನ ಜನ್ಮದಿಂದಲೂ ವಾಸನೆಗಳಿಗೆ, ಇಂದ್ರಿಯಗಳಿಗೆ, ವಿಷಯ ಪದಾರ್ಥಗಳಿಗೆ ಗುಲಾಮನಾಗ್ಬಿಟ್ಟಿದೆ. ಗುಲಾಮ ಸುಖವಾಗಿರ್ತಾನ? ಇಲ್ಲ. ಗುಲಾಮ ಯಾವತ್ತಿಗೂ ಸುಖವಾಗಿರೋದಿಲ್ಲ. ಹಾಗಾಗಿ ಈ ರೀತಿಯ ವ್ಯವಹಾರದಲ್ಲಿ ತೊಡಗಿಸಿಕೊಂಡ ನಿಮ್ಮ ಮನಸ್ಸು ಮಲಿನವಾಗಿದೆ, ಕೊಳೆಯಾಗಿದೆ. ಯಾವಾಗಲೂ ಅದೇ ಕೊಳೆಯಲ್ಲಿ ಬಿದ್ದಿದ್ದೀರಾ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಕೊಳೆಯಲ್ಲೂರ ಅದೆಲ್ಲ ಎಲ್ಲ ಕೊಳೆನೇ. ಮತ್ತು ಈ ಶರೀರ ನಾಶ ಆಗತಕ್ಕಂಥದ್ದು. ಒಂದಲ್ಲ ಒಂದು ದಿನ ನಾಶ ಆಗುತ್ತೆ. ನೀವು ಯಾವಾಗ ಮನಸ್ಸನ್ನು ಮಲಿನ ಮಾಡಿಕೊಂಡು ನೀವು ನಿಮ್ಮ ದೇಹವನ್ನು ಬಿಟ್ಟ ಪಕ್ಷದಲ್ಲಿ ಮುಂದಿನ ಜನ್ಮಗಳಲ್ಲಿ ಹಂದಿ, ನಾಯಿ, ಕತ್ತೆ, ಕುರಿ ಇತ್ಯಾದಿ ಪ್ರಾಣಿ ಜನ್ಮಗಳಲ್ಲಿ ಧಾರಣೆ ಮಾಡಬೇಕಾಗತ್ತೆ. ಪ್ರಾಣಿ ಜನ್ಮಗಳನ್ನು ಅದರಿಂದ ಬಿಡುಗಡೆ ಆಗಬೇಕಾದ್ರೆ ನೀನು ಸತ್ಸಂಗವನ್ನು ಮಾಡ್ತಾ ಇರು. ಸತ್ಸಂಗ ಯಾರ ಹತ್ರ ಮಾಡಬೇಕು? ಸಂತರ ಹತ್ರ ಮಾಡಿ, ಸಜ್ಜನ ಹತ್ರ ಮಾಡಿ, ಒಳ್ಳೆ ಗುರುಗಳ ಹತ್ರ ಮಾಡಿ. ಸತ್ಸಂಗ ಕೇಳ್ತಾ ಇರಿ. ಎಲ್ಲರೂ ಹೇಳ್ತಾರೆ ಸತ್ಸಂಗ ಕೇಳಿ, ಸಾರ ಶಬ್ದಗಳನ್ನು ತೆಗೆದುಕೊಳ್ಳಿ. ನಿಮಗೆ ಕಲ್ಯಾಣ ಉಂಟು ಮಾಡುವತಕ್ಕಂಥ, ಒಳ್ಳೆಯದನ್ನು ಮಾಡತಕ್ಕಂಥ ಶಬ್ದಗಳನ್ನು ತೆಗೆದುಕೊಳ್ಳಿ. ಮತ್ತು ಸ್ವರೂಪದ ವಿಚಾರವನ್ನು ಹೇಳ್ತಕ್ಕಂಥ, ಆತ್ಮಜ್ಞಾನವನ್ನು ಹೇಳ್ತಕ್ಕಂಥ ವಿಚಾರಗಳನ್ನು ತೆಗೆದುಕೊಳ್ಳಿ. ಸದ್ಗುಣಗಳನ್ನು ತಿಳಿಸತಕ್ಕಂಥ ಸಂತರ ಹತ್ರ, ಗುರುಗಳ ಹತ್ರ ಸತ್ಸಂಗ ಮಾಡಿ. ಇವೆಲ್ಲ ನಿಮಗೆ ಸಹಾಯ ಮಾಡ್ತವೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೊಳೆಗಳನ್ನು ಹೋಗೋದಕ್ಕೆ ಇವೆಲ್ಲ ಸಹಾಯ ಮಾಡ್ತವೆ. ಗೃಹಸ್ಥರಿಗೆ ಹೇಳ್ತಾ ಇದ್ದಾರೆ, ಸಾಧುಗಳು ಮಾತ್ರ ದಿನನಿತ್ಯ ಬೆಳಗ್ಗೆ ಸತ್ಸಂಗ ಆಶ್ರಮಗಳಲ್ಲಿ ಮಾಡ್ತಾರೆ, ಗೃಹಸ್ಥರುಗಳು ಮಾಡಲಿಕ್ಕಾಗಲ್ವಲ್ಲ. ಗೃಹಸ್ಥರು ಮಾಡಬಹುದು. ಹಿಂದೆ ಎಲ್ಲ ಮನೆ ಯಜಮಾನನಿಗೆ ಗೌರವ ಇತ್ತು. ಆತನ ಮಾತನ್ನು ಕೇಳ್ತಾ ಇದ್ರು. ಒಳ್ಳೆ ವ್ಯಕ್ತಿಯಾಗಿದ್ದ ಪಕ್ಷದಲ್ಲಿ ಆತನು ತಿಳುವಳಿಕೆಗಳನ್ನು ತಿಳಿಸ್ತಾ ಇದ್ದ ಸಂಸಾರದ ವಿಚಾರಗಳಲ್ಲಿ ಅಲ್ಲ. ಅದೇ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಮನೆಗಳಲ್ಲಿ ಒಂದೊಂದು ಪಾಯಿಂಟು, ಯಾವಾಗ ನಾವು ಒಂದೊಂದು ದಿನ ಮಾಡಿದ್ರೆ ತಪ್ಪೇನಿಲ್ಲ, ಆಗೋದಿಲ್ಲ. ದಿನ ಮಾಡೋಕ್ಕೆ ವ್ಯವಹಾರ ಜಾಸ್ತಿ. ಯಾವಾಗ ನಾವು ಕುಳಿತುಕೊಂಡು ಮಾತನಾಡ್ತಾ ಇರೋವಾಗ ಒಂದೊಂದು ಮಾತು ಅವ್ರಿಗೆ ಹೇಳಿ. ಒಂದೊಂದು ಮಾತು, ಮೋಹ ಅಂದ್ರೇನಪ್ಪ ಅನ್ನೋ ಒಂದು ವಿಚಾರ. ನೋಡಪ್ಪ, ಇಂಥ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಮೋಹ ಅಂದ್ರೇನು, ಅದನ್ನು ಓದಿ ಅಂತೇಳಿ. ಓದಕ್ಕೆ ಬರೋರು, ಗೊತ್ತಿಲ್ಲದೆ ಇರೋ ತಿಳಿಸಿ. ಕ್ರಮೇಣ ಅವ್ರಿಗೆ ಅದರ ಅರಿವಾಗ್ತಾ ಅವರು ಸಹ ವಿಚಾರ ಕೇಳೋದಕ್ಕೆ ಬರ್ತಾರೆ. ಸಣ್ಣ ಮಕ್ಕಳಿಗೆ ನಾವು ಊಟ ಮಾಡೋದು ಹೇಳ್ಕೊಡ್ತೀವಿ ತಾನೆ, ಸ್ಕೂಲ್ಗೆ ಹೋಗೋದು ಹೇಳ್ಕೊಡ್ತೀವಿ ತಾನೆ. ಅದೇ ರೀತಿಯಾಗಿ ಇದನ್ನು ಒಂದೊಂದು ಮಾತನ್ನು ತಿಳಿಸಿ. ಹಿಂದೆಲ್ಲ ಬರೀ ಅದೇ ಕೆಲಸ ಸ್ವಾಮಿ. ನಾವು ಸಣ್ಣ ಹುಡುಗರಿಗೆಲ್ಲ ನಾವು ನಮ್ಮ ತಾಯಿಯವರು ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಧರ್ಮರಾಯನ ದೇವಸ್ಥಾನದಲ್ಲಿ ಪ್ರವಚನ ಅಂದರೆ ಕತೆ, ರಾಮಾಯಣ ಮಹಾಭಾರತದ ಕತೆ, ಅದಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಈಗೆಲ್ಲ ಅದರ ಒಂದು ಅವ್ಯವಸ್ಥೆ ಆಗಿದೆ. ಎಲ್ಲ ಧಾರಾವಾಹಿಗಳು ಬಂದುಬಿಟ್ಟವೆ, ಟಿ ವಿ ಬಂದುಬಿಟ್ಟಿದೆ, ಎಲ್ಲ ನೋಡ್ತಾ ಇರ್ತಾರೆ. ಹಾಗಾಗಿ ಇಂಥ ಒಂದು ಸತ್ಸಂಗ ವಾರಕ್ಕೊಮ್ಮೆ ನಡೆಯುತ್ತಿತ್ತೋ, ತಿಂಗಳಿಗೊಮ್ಮೆ ನಡೆಯುತ್ತೋ, ಆವಾಗ ಜೊತೆಯಲ್ಲಿ ಕರ್ಕೊಂಡು ಬಂದು ಒಂದು ಅರ್ಧ ಗಂಟೆ ಅವ್ರ ಅವರು ಕೇಳೋ ಹಾಗೆ ಮಾಡಿ. 1 ಗಂಟೆ ಟೈಮ್ ಕೇಳಿದ್ರು. ಅವರು ಸಂಸ್ಕಾರ ಇದ್ದರೆ ಅದನ್ನು ತೆಗೆದುಕೊಂಡು ಒಳ್ಳೆ
ಮಾರ್ಗದಲ್ಲಿ ಹೋಗ್ತಾರೆ. ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳೆಲ್ಲ ನಾಶ ಆಗ್ತವೆ ಸತ್ಸಂಗದಿಂದ. ಸತ್ಸಂಗದಿಂದ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳು ನಾಶ ಆಗ್ತವೆ. ನಮ್ಮ ಮನಸ್ಸು ಯಾವಾಗ ಸತ್ಸಂಗ ಎಂಬ ನದಿನಲ್ಲಿ ಸ್ನಾನ ಮಾಡ್ತಾ ಇದ್ರೆ ಆಗಾಗ್ಗೆ ಮನಸ್ಸಿನಲ್ಲಿರ್ತಕ್ಕಂಥ ಮಲಿನತೆಗಳೆಲ್ಲ ದೂರ ಆಗ್ತವೆ. ಮನಸ್ಸಿನಲ್ಲಿರ್ತಕ್ಕಂಥ ಮಲಿನತೆಗಳೆಲ್ಲ ದೂರ ಆಗ್ತವೆ. ಈ ಪ್ರಾಪಂಚಿಕ ಜನರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಅಯೋಧ್ಯ ರಾಮನ ಮೇಲೆ ಮೋಹ ಇಟ್ಬಿಟ್ಟಿದ್ದಾರೆ. ಅಯೋಧ್ಯ ರಾಮ ಅದು ಅನಾದಿ ಕಾಲದಿಂದ ನಡ್ಕೊಂಡ್ಬರ್ತಾ ಇದೆ, ಸಾವಿರಾರು ವರ್ಷಗಳಿಂದ. ಈಗ ತಾನೇ ಹೇಳಿದ್ವಿ, ದೇವರು ಎಲ್ಲೋ ಇದ್ದಾನೆ ಅಂತ ಭಾವಿಸೋದು ಅಲ್ವರ. ಗೀತೆನಲ್ಲಿ ಏನು ಮೋಹ ಯಾವುದು ಅಂದರೆ ದೇವರು ಎಲ್ಲೋ ಇವನೆಂದು ಭಾವಿಸೋದು. ಅದು ಬೇಕು ಸಾಮಾನ್ಯ ಜನರಿಗೆ. ಭಕ್ತಿ ಇರಲಿ ಭಯ ಇರಲಿ ಅಂತೇಳಿ ಅವರು ತೋರಿಸ್ಕೊಟ್ಟಿದ್ದಾರೆ ಹಿರಿಯರು. ಇದು ಅರ್ಥ ಆಗದೇ ಇರತಕ್ಕಂಥವ್ರಿಗೆ, ಆತ್ಮಜ್ಞಾನ ಅರ್ಥ ಆಗದೇ ಇರತಕ್ಕಂಥವ್ರಿಗೆ ಅದು ಅವಶ್ಯಕ, ಅದು ಮಾಡಲೇಬೇಕು. ಯಾವಾಗ ಆತ್ಮಜ್ಞಾನ ಮಾರ್ಗದಲ್ಲಿ ಬಂದವರು ಸತ್ಸಂಗ ಕೇಳ್ತಾ ಇರೋರು, ನಾವು ಇನ್ನೊಂದು ಮೆಟ್ಲು ಮುಂದೆ ಹೋಗಬೇಕು, ಹಿಂದೆ ಹೋಗಬಾರ್ದು, ಮತ್ತೆ ಅದಕ್ಕೆ ಹೋಗಬಾರ್ದು. ಕೇಳ್ತಾ ಇದ್ದೀವಿ, ಮುಂದೆ ಹೋಗಬೇಕು. ಮುಂದೆ ಹೋದ್ರೇ ಗುರಿ ಮುಟ್ಟಕ್ಕೆ ಸಾಧ್ಯ. ಗುರಿ ಮುಟ್ಟಕ್ಕೆ ಸಾಧ್ಯ. ಅದ್ರ ಮೇಲೆ ಇರತಕ್ಕಂಥ ಮೋಹವನ್ನು ಬಿಡಿ. ಅದ್ರ ಮೇಲೆ ಇರತಕ್ಕಂಥ ಮೋಹವನ್ನು ಬಿಡಿ. ಇದು ಆ ಕಾಲದಿಂದ ನಡೀತಾ ಇದೆ. ಕಷ್ಟ ಆದರೂ ಪ್ರಯತ್ನ ಮಾಡಿ. ಸದ್ಗ್ರಂಥಗಳನ್ನು ಓದೋದು, ಸತ್ಸಂಗ ಕೇಳೋದು, ಇವುಗಳನ್ನೆಲ್ಲ ಮಾಡ್ತಾ ಇದ್ದಾಗ ನಮಗೆ ನಿಜವಾದ ರಾಮನ ಪರಿಚಯ ಆಗುತ್ತೆ. ರಾಮ ಅಂದರೆ ಇಲ್ಲಿ ದಶರಥ ರಾಮನಲ್ಲ, ಸೀತಾರಾಮನಲ್ಲ, ಅಯೋಧ್ಯೆ ರಾಮನಲ್ಲಿಲ್ಲ. ನಿಮ್ಮೆಲ್ಲರ ಸ್ವರೂಪವೇ ರಾಮ, ನಮ್ಮೆಲ್ಲರ ಆತ್ಮವೇ ರಾಮ. ಈ ರೀತಿ ಸತ್ಸಂಗ ಮಾಡ್ತಾ ನೀವೇನಾಗ್ಬಿಡ್ತೀವಿ ಅಂತಂದರೆ, ದೈವಿ ಸಂಪದ ಗುಣಗಳು ನಿಮ್ಮಲ್ಲಿ ಬಂದ್ಬಿಡ್ತವೆ. ಸಂಪತ್ತು, ದೈವಿ ಸಂಪತ್ತು ಗುಣಗಳು, ದೈವಿ ಸಂಪತ್ತು ಗುಣಗಳು. ಗೀತೆಯಲ್ಲಿ ಹೇಳಿದರೆ ದೈವಿ ಸಂಪತ್ತು ಯಾವುದು ಅಂದರೆ ಐಶ್ವರ್ಯ ಅಲ್ಲ. ಐಶ್ವರ್ಯ ನಮ್ಗೆ ಯಾವತ್ತೂ ಸುಖ ಕೊಟ್ಟಿಲ್ಲ. ಅಂದರೆ ಬೇಕು, ಅದು ಅವಶ್ಯಕತೆಗೆ ಅನುಗುಣವಾಗಿ ಕಾಯಿಲೆ ಕಸಾಲೆಗಳಿಗೆ ಜೀವನ ನಡೆಸೋಕ್ಕೆ ನಮಗೆ ಬೇಕು ಹಣ. ಎಲ್ಲರೂ ಶ್ರೀಮಂತರಾಗ್ತಾರಾ? ಎಲ್ಲರೂ ರಾಜರಾಗಿದ್ದಾರಾ? ಇಲ್ಲ. ಅದು ಬೇಕು, ಅವಶ್ಯಕತೆ ಇದೆ. ಅದಕ್ಕೋಸ್ಕರ ದುಡಿಮೆ ಮಾಡಿ. ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವ್ರು ಹೇಳಿದ್ದಾರೆ. ಕಾಯಕ ಮಾಡಪ್ಪ, ಮೊದಲು ಕಾಯಕ ಮಾಡು. ಕಾಯಕ ಅಂದರೆ ಕೆಲಸ ಮಾಡು, ದುಡಿಮೆ ಮಾಡು. ಅದೇ ಕೈಲಾಸ ಮೊಟ್ಟ ಮೊದಲಿಗೆ. ಅದೇ ರೀತಿ ದೈವಾಸುರ ಸಂಪದ್ಭಾಗವಾಗ ಷೋಡಶಾಧ್ಯಾಯ ಹೇಳ್ತಾರೆ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾದಸ್ತಪ ಹರ್ಜವಂ ಅಹಿಂಸಾ ಸತ್ಯ ಮ ಕ್ರೋಧಾಸ್ಥಾಗ್ಯ ಶಾಂತಿ ಪರಸ್ಸೈನಮಂ ದಯಾ ಭೂತಲೇಶು ಲೋಲುಪ್ತಂ ಮಾರ್ಧ್ವಂ ಹೀರಾ ಚಾಪಲಂ ತೇಜಃ ಕ್ಷಮಾಧೃತಿ ಶೌಚಮುದ್ರೋಹೋ ನಾತಿ ಮಾನಿತ ಭವಂತಿ ಸಂಪದಂ ದೈವಿ ಮಾ ಬೀಜಾತಸ್ಯ ಭಾರತ. ಯಾವ್ಯಾವುದು ಅಂದರೆ ದೈವಿ ಗುಣಗಳು ನಿಮ್ಮಲ್ಲಿ ಬಂದ್ಬಿಡುತ್ತೆ ಅಂದರೆ, ಸತ್ಸಂಗ ಕೇಳ್ತಾ ಜ್ಞಾನ ಬಂದ್ಬಿಡುತ್ತೆ. ಜ್ಞಾನ, ತಿಳುವಳಿಕೆ ಬಂದ್ಬಿಡುತ್ತೆ. ಯೋಗಗಳಲ್ಲಿ ನಿಷ್ಠೆ ಅಂದರೆ ಜ್ಞಾನದ ಮಾರ್ಗದಲ್ಲಿ ನಿಷ್ಠೆ ಹೀಗೆ ನಡಿಬೇಕು. ದಾನ, ದಮ, ಯಜ್ಞ, ಸ್ವಾಧ್ಯಾಯ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಅಕ್ರೋಧ, ತ್ಯಾಗ, ಶಾಂತಿ, ಭೂತದಯೆ, ಇಂದ್ರಿಯ ಭೋಗಗಳ ಲೋಲುಪ ಇಲ್ಲದಿರುವಿಕೆ, ಮೃದು ಸ್ವಭಾವ, ಇವೆಲ್ಲ ಬಂದ್ಬಿಡ್ತವೆ. ಈ ಬೇರೆ ಸಂಪತ್ತೆಲ್ಲ ಇಲ್ಲಿ ಹೇಳ್ತಾರೆ, ಬೇರೆ ಐಶ್ವರ್ಯ ಇವೆಲ್ಲ ನಮ್ಮನ್ನು ಬಂಧನಕ್ಕೆ ತೆಗೆದುಕೊಂಡು ಹೋಗುತ್ತೆ, ಮತ್ತೆ ಹುಟ್ಟೋ ಕಡೆ ತೆಗೆದುಕೊಂಡು ಹೋಗುತ್ತೆ.
ದೈವಿ ಸಂಪತ್ತಿನ ಎದುರಿಗೆ ಈ ಮೇಲೆ ಹೇಳಿದ್ವಲ್ಲ, ಪ್ರಾಪಂಚಿಕ ಧನಕ್ಕೆ ಹಣ, ವಜ್ರ, ಒಡವೆ ಯಾವ ಬೆಲೆನೂ ಇಲ್ಲ, ಯಾವ ಬೆಲೆನೂ ಇಲ್ಲ. ಆದರೆ ಅವಶ್ಯಕ, ಜೀವನದಲ್ಲಿ ಅವಶ್ಯಕ, ಅವು ಬೇಕು, ಧಾರಣೆ ಮಾಡೋಣ. ಉದಾಹರಣೆ ಕೊಡ್ತಾರೆ. ಸೀತಾಮಾತೆ ಆಂಜನೇಯನಿಗೆ ನವರತ್ನ ಮಾಲೆಯನ್ನು ಕೊಟ್ಲಂತೆ, ಖುಷಿಯಾಗಿ ಕೊನೆಯಲ್ಲಿ, ಒಳ್ಳೆ ಕೆಲಸ ಮಾಡಿದೆ ನೀನು ಅಂತ. ಅವನು ಅದು ಒಂದೊಂದೇ ಕಚ್ಚಿ ಕಿವಿನಲ್ಲಿಟ್ಕೊಂಡು ಕೇಳ್ತಾನೆ, ಏನು ರಾಮನಾಮ ಹೇಳ್ತಾ ಆಯ್ತಾ, ರಾಮನಾಮ ಹೇಳ್ತಾ ಆಯ್ತಾ ಅಂತ ಬಿಸಾಕ್ತಾನೆ. ಹಾಗೆ ಜ್ಞಾನಿಯಾದವನು ದೈವಿ ಸಂಪತ್ತನ್ನು ಸಂಗ್ರಹಿಸಿ ಇಟ್ಕೊಂಡ್ರು, ಅದ್ರ ಮೇಲೆ ಇರ್ತಕ್ಕಂಥ ಮೋಹವನ್ನು ಬಿಟ್ಟಂಥವನಾಗಿ ಬ್ರಹ್ಮಜ್ಞಾನವನ್ನು ಪಡೆಯೋ ಕಡೆ ಹೋಗ್ತಾನೆ. ಬ್ರಹ್ಮ ಅಂದರೆ ನಮ್ಮೆಲ್ಲರ ಸ್ವರೂಪ. ಒಂದೊಂದೇ ಹೇಳ್ತಾರೆ. ಅಭಯ, ದೈವಿ ಸಂಪತ್ತಿನಲ್ಲಿ ಮೊದಲನೇದು ಅಭಯಂ. ಅಭಯಂ ಅಂದರೆ ಭಯ ಇಲ್ಲದೆ ಇರೋದು, ಭಯ ಇಲ್ಲದೆ ಇರೋದು. ಪ್ರತಿಯೊಬ್ಬ ಮನುಷ್ಯನಿಗೂ 9 ರೀತಿಯ ಭಯಗಳಿದೆ ನೋಡಿ. ಭೋಗಕ್ಕೆ ರೋಗ ಭಯ. ಉದಾಹರಣೆ, ನಮಗೆಲ್ಲ ಶುಗರ್ ಇದೆ, ನಾವು ತಿನ್ನೋವಾಗ ಯೋಚನೆ ಮಾಡ್ತೀವಿ, ಅನ್ನ ಜಾಸ್ತಿ ತಿಂದರೆ ಏನಾಗ್ಬಿಡುತ್ತೋ, ಒಂದು ಮಾತ್ರೆ ಜಾಸ್ತಿ ಹಾಕ್ಕೊಬೇಕು, ಡಾಕ್ಟ್ರ್ ಹೇಳಿರ್ತಾರೆ ಒಂದು ಮಾತ್ರೆ ಜಾಸ್ತಿ ಹಾಕ್ಕೊಂಬಿಡು, ಏನು ಮಾಡೋಕ್ಕಾಗಲ್ಲ ನೋಡಿ. ಭೋಗಕ್ಕೆ ರೋಗ ಭಯ, ತಿನ್ನೋದು. ಇನ್ನು 4 ವಿಚಾರಗಳನ್ನ ನಾವು ಗಮನಿಸ್ಕೊಂಡ್ರೆ ಅಲ್ವರಾ? ಆಮ್ಲಜನಕ ಬೇಕು ನಮಗೆ ಗಾಳಿಗೆ. ಇಂಗಾಲದ ಡೈಆಕ್ಸೈಡ್ ತೊಗೊಂಬಿಟ್ರೆ ನಾವು ಉಳಿಯಲ್ಲ ನೋಡಿ. ಆಮ್ಲಜನಕ, ಆಕ್ಸಿಜನ್ ಇಲ್ಲ ರೀ ಇಲ್ಲಿ, ನಡೀರಿ ಆಚೆಗೆ ಇಲ್ಲಿ. ನೋಡಿ, ಹೀಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಲ್ಲಿ ಇವೆಲ್ಲ ಭೋಗಿಸೋ ವಿಚಾರಗಳು. ಯಾವಾಗ ಏನಾಗ್ಬಿಡುತ್ತೋ ಅಂತ ಭಯ, ಯಾವಾಗ ಏನಾಗ್ಬಿಡುತ್ತೋ ಅಂತ ಭಯ. ಕುಲಕ್ಕೆ ಚ್ಯುತಿಯಾಗಿರೋ ಭಯ. ನಮ್ಮದು ಶ್ರೇಷ್ಠವಾದ ಕುಲನಪ್ಪ, ಈಗಂತೂ ಆಗ್ತಾ ಇದೆ, ಏನು ಮಾಡಲಿಕ್ಕಾಗೋದಿಲ್ಲ. ಮೊದಲೆಲ್ಲ ಇತ್ತು, ಅದ್ರ ಬಗ್ಗೆ ಹೆಚ್ಚಿನ ವಿವರಣೆ ಕೊಡೋ ಅಗತ್ಯ ಇಲ್ಲ. ಮದುವೆ ವಿಚಾರಗಳಲ್ಲಿ ಆಗ್ತಾ ಇದೆ. ಸಂಪತ್ತಿಗೆ ರಾಜನ ಭಯ. ರಾಜ ಅಂದರೆ ಯಾರು? ಸರ್ಕಾರದವರು, ಇನ್ಕಮ್ ಟ್ಯಾಕ್ಸು. ನಮ್ಮಲ್ಲಿ ಹೆಚ್ಚು ಸಂಪತ್ತಿದ್ರೆ ಇವ್ನು ಲೆಕ್ಕ ಕೊಡ್ತಾವನೋ ಇಲ್ಲೋ, ಇನ್ಕಮ್ ಟ್ಯಾಕ್ಸ್ ಕಟ್ತಾನೋ ಇಲ್ಲೋ ಅಂತೇಳಿ ದಾಳಿ ಮಾಡ್ತಾರೆ. ಸರ್ಕಾರ ಅಂದರೆ ರಾಜ. ರೂಪಕ್ಕೆ ಮುಪ್ಪಿನ ಭಯ. ವಯಸ್ಸಿನಲ್ಲಿ ಚೆನ್ನಾಗಿರ್ತೀವಿ, ಅವರು ನೋಡ್ಬಿಟ್ಟು ನಮಗೂ ಈ ರೀತಿ ಆಗ್ಬಿಡುತ್ತಲ್ಲ ಅನ್ನೋ ಒಂದು ಭಯ, ವಯಸ್ಸಾದವ್ರನ್ನ ನೋಡಿದಾಗ. ಹೀಗೆ 9 ರೀತಿಯ ಭಯ. ಕೊನೆ ಭಯ ಏನು ಅಂತಂದರೆ ಮರಣದ ಭಯ. ಮನುಷ್ಯನಿಗೆ ಮರಣದ ಭಯ. ನಾನು ಸತ್ತೋಗ್ತೀನಂತೆ. ವಯಸ್ಸಾದ್ಮೇಲೆ ಇನ್ನೇನು ಸತ್ತೋಗ್ದಿರ ಹೀಗೆ ಇರ್ತೀರಾ? ಯಾರೂ ಇಲ್ಲ, ಯಾವ ರಾಜ ಮಹಾರಾಜರುಗಳು ಯಾರೂ ಇಲ್ಲ ಅಲ್ವರಾ? ನೋಡಿ, ಸತ್ಸಂಗ ಕೇಳ್ತಾ ಈ ಭಯಗಳೆಲ್ಲ ಹೊರಟೋಗ್ತವೆ. ಇವೆಲ್ಲ ಬರೋ ಅಂಥದ್ದೇ ಅಂತ. ಊಟದಲ್ಲಿ ನಾವು ನಿಯಂತ್ರಣ ಮಾಡ್ತೀವಿ, ತಿನ್ನೋದ್ರಲ್ಲಿ ನಿಯಂತ್ರಣ ಮಾಡ್ತೀವಿ, ಹೀಗಾಗಿ ಕಂಟ್ರೋಲ್ ಮಾಡಿಬಿಡ್ತೀವಿ ನಾವು. ಸತ್ಯ ಸಂಶುದ್ಧಿ. ಅಂತಃಕರಣವನ್ನು ಶುದ್ಧಿ ಮಾಡ್ಕೊಳ್ಳೋದು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ ಚತುಷ್ಟಯ. ಮನಸ್ಸನ್ನು ಯಾವ ರೀತಿ ಶುದ್ಧಿ ಮಾಡ್ಕೊಳ್ತೀವಿ ಅಂದರೆ ಸತ್ಸಂಗದ ಮೂಲಕ ಕೇಳ್ತಾ ಒಳ್ಳೆ ಗುಣಗಳನ್ನು ಧಾರಣೆ ಮಾಡ್ಕೊಳ್ತೀವಿ, ಕೆಟ್ಟ ಗುಣಗಳನ್ನು ಬಿಡ್ತೀವಿ. ಆವಾಗ ನಮಗೆ ಭಯ ಇರೋದಿಲ್ಲ. ಹೀಗೆ ನಾವು ಒಂದೊಂದೇ ಮಾಡ್ಕೊಳ್ತಾ ಇರ್ತೀವಿ. ದಮ, ಇಂದ್ರಿಯಗಳ ನಿಗ್ರಹ. ದಾನ, ಅನ್ನ, ವಸ್ತ್ರ, ದಾನ, ದ್ರವ್ಯ, ಇವುಗಳನ್ನೆಲ್ಲ ಶಕ್ತಾನುಸಾರ ಒಳ್ಳೆ ಸತ್ಪಾತ್ರರಿಗೆ ದಾನ ಮಾಡುವಂತರಾಗಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ದಮ ಇಂದ್ರಿಯಗಳ ಬಾಹ್ಯೇಂದ್ರಿಯ, ಹೊರಗಡೆ ಇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಜ್ಞಾನೇಂದ್ರಿಯಗಳು ಅಂತ ಹೇಳ್ತಾರೆ.
ಇದನ್ನು ನಿಗ್ರಹ ಮಾಡಿ. ನಿಗ್ರಹ ಮಾಡಿ. ಅತಿ ಮುಖ್ಯವಾದ ಇಂದ್ರಿಯಗಳು ಅಂದರೆ ಕಣ್ಣು, ಜನನೇಂದ್ರಿಯ, ಇವುಗಳನ್ನೆಲ್ಲ ನಿಗ್ರಹ ಮಾಡಿ. ಇವುಗಳನ್ನೆಲ್ಲ ನಿಗ್ರಹ ಮಾಡಿ. ಅದಕ್ಕೆ ಹೇಳ್ತಾರೆ ಬಸವಣ್ಣವರು, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಅಂದರೆ ಕಣ್ಣು ಅತ್ತಲಿತ್ತು ಹೋಗದಂಗೆ ಕಾಲಿಲ್ದಂಗೆ ಮಾಡಿಬಿಡಪ್ಪ. ಕಾಲಿದ್ದರೆ ತಾನೇ ಅಲ್ಲಿ ಇಲ್ಲಿ ಸುತ್ತೋದು. ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಕೆಟ್ಟ ವಿಚಾರಗಳನ್ನು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ. ವಿಷಯಗಳ ಕಡೆ ತೆಗೆದುಕೊಂಡು ಹೋಗ್ಬೇಡ ನನ್ನ. ಇನ್ನೊಂದು ಹೇಳ್ತಾರೆ ಇಲ್ಲಿ, ದೈವಿ ಸಂಪತ್ನಲ್ಲಿ ಯಜ್ಞ. ಯಜ್ಞ ಅಂದ್ರೇನು? ಭಕ್ತಿಯಿಂದ ಮಾಡತಕ್ಕಂಥ ಪೂಜೆ, ಯಾಗ, ಹೋಮ ಇವುಗಳಿಗೆ ಯಜ್ಞ. ಯಜ್ಞ ಅಂದರೆ ಭಕ್ತಿಯಿಂದ ಮಾಡತಕ್ಕಂಥದ್ದು. ತ್ಯಾಗ ಮಾಡೋದು ಒಂದು ಯಜ್ಞ, ಪೂಜೆ ಮಾಡೋದು ಒಂದು ಯಜ್ಞ. ತ್ಯಾಗ ಮಾಡೋದು ಯಜ್ಞ, ಪೂಜೆ ಮಾಡೋದು ಯಜ್ಞ. ಯಜ್ಞಗಳಲ್ಲಿ ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಋಷಿಯಜ್ಞ, ಹೀಗೆ ಹಲವಾರು ಕೃಷ್ಣನ ಹೇಳಿರೋದು, ಒಂದು 7-8 ಪಿತೃಯಜ್ಞ. ನೋಡಿ ಇವತ್ತು ಮಾಡ್ತಾವ್ರೆ ಎಲ್ಲರೂ ಪಿತೃಪಕ್ಷ. ಪಿತೃಪಕ್ಷ ಮಾಡ್ತಾವ್ರೆ. ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಕೆಲವರು, ಒಂದು ಕೋಮಿನವರು, ಅದರಲ್ಲಿ ಕೆಲವರು ಕಲ್ಪನೆಗಳನ್ನು ತುಂಬಿಬಿಟ್ರು, ಭ್ರಮೆಗಳನ್ನು ತುಂಬಿಟ್ರು. ಭ್ರಮೆ ಅಂದರೆ ತಪ್ಪು ತಿಳುವಳಿಕೆಯನ್ನು ನಮಗೆ ಕೊಟ್ಬಿಟ್ರು. ಏನದು ಅಂದರೆ ದೊಡ್ಡ ದೊಡ್ಡ ಗುರುಗಳೇ, ಇವತ್ತು ಜಗ್ಗು ಗುರುಗಳು ಸಹ ಅದನ್ನೇ ಹೇಳ್ತಾವ್ರೆ. ನಮ್ಮ ಪಿತೃಗಳು, ಅವರ ಆತ್ಮ ನರಕದಲ್ಲಿರ್ತಿದೆ. ಆ ಯಮ ಅವ್ರನ್ನ ಬಿಡುಗಡೆ ಮಾಡಬೇಕಾದ್ರೆ ನಾವು ಶ್ರಾದ್ದ ಮಾಡಬೇಕು ಅಂಥೇಳಿ ನಮಗೆ ಕಲ್ಪನೆಗಳನ್ನು ತುಂಬಿದ್ದಾರೆ. ನಾವು ವಿಚಾರ ಮಾಡಬೇಕು. ಏನು? ನಮ್ಮ ಪಿತೃಗಳ ಆತ್ಮ ಯಾವಾಗಲೂ ನರಕದಲ್ಲಿ ಇರುತ್ತದೆಯೇ ಅನ್ನೋದು ಯೋಚನೆ ಮಾಡಬೇಕು. ಪ್ರತಿ ವರ್ಷ ಮಾಡ್ತೀವಲ್ವ ನಾವು? ಪ್ರತಿ ವರ್ಷ ಅವನು ಬಿಡುಗಡೆ ಮಾಡ್ತಾ ಇರ್ತಾನ ಯಮ? ಯೋಚನೆ ಮಾಡಬೇಕು ನಾವು. ಕಲ್ಪನೆಗಳು ಇದೇ ತುಂಬಿರೋದು. ಯಾಕೆ? ನಮ್ಗೆ ಆವಾಗ ವಿದ್ಯೆಗಳು ಕಡಿಮೆ. ಬೇರೆ ಜನಾಂಗದವ್ರಿಗೆ ವಿದ್ಯೆ ಇರಲಿಲ್ಲ. ಕೇವಲ ಅವರು ಮಾತ್ರ ವಿದ್ಯೆ ಗಳಿಸ್ಬೇಕಾಯಿತು. ಆ ರೀತಿಯೆಲ್ಲ ಕಟ್ಟುಪಾಡುಗಳನ್ನು ಮಾಡಿದರು. ಹಾಗಾಗಿ ಅವ್ರು ಹೇಳಿದ್ದನ್ನು ನಾವು ಆಚರಣೆ ಮಾಡ್ಕೊಂಬಂದ್ಬಿಟ್ವಿ. ವಿಚಾರ ಮಾಡಬೇಕು. ಇದೇ ಕರ್ಮ ಸಿದ್ಧಾಂತ ಹೇಳುತ್ತೆ, ಉಪನಿಷತ್ತುಗಳು ಹೇಳುತ್ತೆ, ವೇದಗಳು ಹೇಳುತ್ತೆ. ಮನುಷ್ಯ ಏನು ಕೆಲಸವನ್ನು ಮಾಡ್ತಾನೋ ಆ ಕೆಲಸದ ಫಲದಿಂದಾಗಿ ಆಗಲೇ ಹೇಳ್ದಂಗೆ ಆ ಜನ್ಮಕ್ಕೆ ಹೋಗ್ಬಿಡ್ತಾನೆ. ದುಷ್ಕರ್ಮ ಮಾಡಿದ್ರೆ ಪಶು ಜನ್ಮಾದಿಗಳಲ್ಲಿ ಹೋಗ್ಬಿಡ್ತಾನೆ. ಸತ್ಕರ್ಮ ಮಾಡಿದರೆ ಶ್ರೀಮಂತನಾಗಿ ಹುಡ್ತಾನೆ, ರಾಜನಾಗಿ ಹುಡ್ತಾನೆ. ಎರಡಕ್ಕೂ ದೇಹ ಬೇಕು. ಅಲ್ವಾ? ಹೀಗಿರುವಾಗ ಅವನು ನರಕದಲ್ಲೇ ಇರ್ತಾನೆ ಅನ್ನೋದೇನು ಗ್ಯಾರಂಟಿ? ಆತ್ಮ ಇದೇ ಉಪನಿಷತ್ತುಗಳು ವೇದಗಳು ಹೋಗ್ಬಿಡ್ತಾನೆ ಅವನು ಬೇರೆ ಜನ್ಮಕ್ಕೆ ಅಂತ ಹೇಳ್ತಿದೆ. ಎಲ್ಲ ನಾವು ವಿಚಾರ ಮಾಡಬೇಕು. ಅದೇ ಕಬೀರ್ ಸಾಹೇಬರ ವಿಚಾರ ಕೇಳ್ತಾ ಇದ್ರೆ ಅವೆಲ್ಲ ವಿಚಾರ ಮಾಡೋ ಶಕ್ತಿ ಬರ್ತಿದೆ. ಈಗಲೂ ಆಚರಣೆ. ಹೀಗಾಗಿ ಪ್ರತಿ ವರ್ಷನೂ ಅವರು ನರಕದಿಂದ ಅವನ್ನ ಬಿಡುಗಡೆ ಮಾಡ್ತಾನೆ ಇರ್ತಾರ. ಅದಕ್ಕೆ ಉದಾಹರಣೆ ಕೊಟ್ಬಿಡ್ತಾರೆ. ಎಷ್ಟೋ ಜನ ಪಿತೃಗಳು ಇರ್ತಾರೆ ಅಂತ. ಅವ್ರಿಗೆಲ್ಲ ಜನ್ಮ ಬಂದೇ ಇರೋದಿಲ್ವಾ? ಅವ್ರು ನರಕದಲ್ಲೇ ಇರ್ತಾರ? ಇಲ್ಲ. ಅವರೆಲ್ಲ ಅವ್ರವ್ರ ಜನ್ಮಗಳನ್ನ, ಅವ್ರವ್ರ ಕರ್ಮಫಲದ ಆಧಾರದ ಮೇಲೆ ಜನ್ಮಗಳನ್ನ ತಾಳ್ಬಿಡ್ತಾರೆ. ಅವರ ಕರ್ಮಫಲದ ಜನ್ಮ. ಹಾಗಾಗಿ
ಪಿತೃಯಜ್ಞ ಮಾಡಿ, ಪಿತೃಪಕ್ಷ ಪೂಜೆ, ದೊಡ್ಡವ್ರನ್ನ ನೆನೆಸ್ಬೇಕು. ಯಾಕಂದರೆ ನಮಗೆ ಪ್ರಪಂಚ ನೋಡೋಕ್ಕೆ ಅವಕಾಶ ಮಾಡಿಕೊಟ್ರು, ಜನ್ಮ ಕೊಟ್ಟರು. ಆದರೆ ಮೂಢನಂಬಿಕೆಗಳನ್ನು ಬಿಟ್ಟು ನೀವು ಮಾಡುವಂಥರಾಗಿ, ಮೂಢನಂಬಿಕೆಗಳನ್ನು ಬಿಟ್ಟು ಅವ್ರಿಗೆ ಇಷ್ಟವಾದ ಪದಾರ್ಥವನ್ನು ಇಟ್ಟು ಮಾಡಿ ಅಂತಾರೆ. ಬ್ರಾಹ್ಮಣರೆಲ್ಲ ಇದನ್ನೇ ಇಡ್ತಾರಾ? ಸ್ವಾಮಿ ಯೋಚನೆ ಮಾಡಬೇಕು. ಅವರೇನು ಇಡೋದಿಲ್ಲ ಅವರೆಲ್ಲ ಅದನ್ನೆಲ್ಲ. ಅವರು ಸಾತ್ವಿಕ ಆಹಾರವನ್ನೇ ಇಡ್ತಾರೆ. ನಮಗೆ ಕಲಿಸ್ಬಿಟ್ರೆ ಅದನ್ನೆಲ್ಲ ಅವ್ರಿಗೆ ಇಷ್ಟವಾದ ಆಹಾರ ಅದು ಮಾಡಬಾರ್ದು, ಮಹಾಪಾಪ. ಮಾಡಿ ಪೂಜೆ ಮಾಡ್ತಕ್ಕಂಥ ಸಾತ್ವಿಕ ಪೂಜೆ ಮಾಡಿ. ಆದರೆ ಆತ್ಮಜ್ಞಾನಿಗೆ ಅದರ ಅವಶ್ಯಕತೆ ಇರೋದಿಲ್ಲ. ಯಾರೋ ತನ್ನಂತ ಅಂತ ತಿಳಿದಿರ್ತಾನೋ ಮತ್ತು ಗುರುವನ ಮಗ ಆದಮೇಲೆ, ಗುರು ದೀಕ್ಷೆ ಪಡೆದ ಮೇಲೆ ಅದರ ಅವಶ್ಯಕತೆ ಏನೂ ಇರೋದಿಲ್ಲ. ಸಮಾಜ ಮಾಡುತ್ತೆ, ಅದ್ರ ಜೊತೆಯಲ್ಲಿ ಮನೆಯಲ್ಲೂ ಮಾಡ್ತಾರೆ ಅಷ್ಟೇ. ಹೀಗಾಗಿ ಯಜ್ಞಗಳ ವಿಚಾರದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಎಲ್ಲ ಯಜ್ಞಗಳು ಮನುಷ್ಯನನ್ನು ಬಂಧನಕ್ಕೆ ದೂಡ್ತವೆ. ಹಾಗಾಗಿ ಯೋಚನೆ ಮಾಡಿ. ಯಜ್ಞ ಅಂದರೆ ಪೂಜೆ ಮಾಡಿ, ಗುರು ಪೂಜೆ ಮಾಡಿ, ಗುರುವನ್ನು ಆಧರಿಸಿ ಇತ್ಯಾದಿಗಳ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಅನೇಕ ಯಜ್ಞಗಳ ವಿಚಾರ ಹೇಳ್ತಾರೆ ಇಲ್ಲಿ ನೋಡಿ. ಸರ್ವೇಂದ್ರಿಯಾಣಿ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯೋಗ್ನೋ ಜುಹತಿ ಜ್ಞಾನದೀಪತೆ. ಆತ್ಮ ಸಂಯಮವೆಂಬ ಯೋಗಾಗ್ನಿಯಲ್ಲಿ ಹೋಮ ಮಾಡ್ತಾರೆ. ಅಂದೇನು? ಆತ್ಮ ಸಾಕ್ಷಾತ್ಕಾರಕ್ಕೆ ಮನೋನಿಗ್ರಹ ಅತ್ಯಂತ ಅವಶ್ಯಕ. ಈ ಮನಸ್ಸು ಅನೇಕ ಜನ್ಮಾಂತರಗಳ ಕೆಟ್ಟ ಸಂಸ್ಕಾರಗಳಿಂದ ಕೂಡಿ ಅತ್ಯಂತ ಪ್ರಬಲವಾಗಿದೆ. ಆ ಪ್ರಬಲವಾಗಿರೋದ್ರಿಂದ ನಿಮಗೆ ಆತ್ಮ ಸಾಕ್ಷಾತ್ಕಾರ ಹಾದಿಯಲ್ಲಿ ಅಡ್ಡವಾಗಿ ನಿಂತಿದೆ. ಅದನ್ನು ನಿಗ್ರಹಿಸಬೇಕಾದ್ರೆ ಯಜ್ಞಗಳನ್ನು ಮಾಡಿ. ಮೊದಲನೇ ಯಜ್ಞ ಹೇಳ್ತಾರೆ, ಪಿತೃಯಜ್ಞ ಆಯಿತು. ದ್ರವ್ಯ ಯಜ್ಞ, ನಾವು ಸಂಪಾದನೆ ಮಾಡತಕ್ಕಂಥ ಅಥವಾ ನಮ್ಮ ಹತ್ತಿರ ಇರತಕ್ಕಂಥ ಹಣವನ್ನು ಸತ್ಪಾತ್ರರಿಗೆ ದಾನ ಮಾಡಿ. ಅವರೆಲ್ಲ ಬರ್ಕೊಂಬಿಟ್ಟವ್ರೆ ನಮಗೆ ಮಾಡಿ ಅಂತ. ನೀವು ಪೂಜೆ ಮಾಡಬೇಕಾದ್ರೆ ಯಾರಿಗೆ ಬೇಕಾದ್ರೂ ಮಾಡ್ಬೋದು. ಪಿತೃಪಕ್ಷದಲ್ಲಿ ಅವ್ರನ್ನೇ ಕರೆಸಿ ಅವ್ರಿಗೆ ದಕ್ಷಿಣೆ ಕೊಟ್ಟು ಅವ್ರಿಗೆ ಮಾಡಬೇಕು ಅನ್ನೋದಿಲ್ಲ. ನಿಮ್ಮ ಬಂಧು ಬಳಗನ ಕರೆಸಿ ಊಟ ಹಾಕಿ, ಬಡವ್ರಿಗೆ ಅನ್ನದಾನ ಮಾಡಿ. ಅವರು ಪರಿಚಯ ಇದ್ದರೆ ಅವ್ರನ್ನೂ ಕರೀರಿ, ಬೇಡ ಅಂತ ಹೇಳಲಿಲ್ಲ. ಯಾಕೆಂದರೆ ಎಲ್ಲರಲ್ಲೂ ಆತ್ಮ ಇದ್ದಾನೆ ಅಂತ ನಾವು ತಿಳಿದಿದ್ದೀವಿ. ಹಾಗಾಗಿ ಭೇದ ಭಾವ ಮಾಡಬಾರ್ದು. ಇವ್ರನ್ನ ಕರಿಬೇಕು, ಇವ್ರನ್ನ ಕರಿಬಾರ್ದು. ನಿಮ್ಗೆ ಪರಿಚಯ ಇದ್ರೆ ಅವ್ರನ್ನೂ ಕರೀರಿ, ಮಾಡಿ. ಕೇವಲ ಅವ್ರನ್ನೇ ಕರೆದು ದಕ್ಷಿಣೆ ಕೊಡಬೇಕು ಅಂತೆಲ್ಲ ಅವರೇ ಬರ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ದಿನ ಮಾಡಿ. ದಾನ ಮಾಡೋಕ್ಕೆ, ಊಟ ಮಾಡೋಕ್ಕೆ ಅದೇ ಬೇಕು ಅನ್ನೋದೇನಿಲ್ಲ ಅಲ್ಲೇ ನಮ್ಮ. ಇನ್ನೊಂದು ದಿನ ಮಾಡ್ಬೋದು ಅಲ್ವರಾ? ಹಾಗಾಗಿ ಹೇಳ್ತಾರೆ ಇದು ಒಂದು ಯಜ್ಞವೇ. ಇದರಿಂದ ಪುಣ್ಯ ಸಂಪಾದನೆ ಆಗ್ತಿದೆ. ನಾನು ಅಪೇಕ್ಷೆ ಪಟ್ಟು ಯಶಸ್ಸು ಬರಲಿ, ಕೀರ್ತಿ ಬರಲಿ, ಹೊಗಳಿಕೆ ಬರಲಿ ಅಂಥೇಳಿ ಉದ್ದೇಶದಿಂದ ಕೊಟ್ಟರೆ ದಾನನ, ಅದು ಯಜ್ಞ ಆಗೋದಿಲ್ಲ. ಶ್ರದ್ಧೆಯಿಂದ ಕೊಡೋ, ಸಾಮರ್ಥ್ಯಕ್ಕೆ ತಕ್ಕಂತೆ. ನೋಡಿ, ನಿನಗೆ ಎಷ್ಟು ಅನುಕೂಲ ಇದೆಯೋ ಅಷ್ಟು. ನಿನಗೆ ಒಂದು 100 ರೂಪಾಯಿ ಕೊಡೋ ಅನುಕೂಲ ಇದ್ರೆ 100 ರೂಪಾಯಿ ಕೊಡು. 1000 ರೂಪಾಯಿ ಕೊಟ್ಟು ನೀನು ತೊಂದರೆಗೆ ಸಿಕ್ಕಾಕೊಂಬೇಡ.
ಅಲ್ವರಾ? ಹಾಗಾಗಿ ವಿನಯದಿಂದ ಸ್ನೇಹದಿಂದ ಕೊಡು. ಸ್ನೇಹದಿದು ಇದು ದ್ರವ್ಯ ಯಜ್ಞ. ತಪೋಯಜ್ಞ ನೋಡಿ, ಬರೀ ಯಜ್ಞಗಳ ಬಗ್ಗೆನೇ ಹೇಳಿದೆ. ದೈವಿ ಸಂಪತ್ತು ಇವೆಲ್ಲ ನಿಮ್ಮಲ್ಲೆಲ್ಲ ಬಂದ್ಬಿಡ್ತವೆ ನಾವು ಸತ್ಸಂಗ ಕೇಳ್ತಾ ಕೇಳ್ತಾ. ಈ ವ್ರತ ಉಪವಾಸಗಳಿಂದ ದೇವನ ದಂಡಿಸ್ತಾರೆ. ಈ ಸಾಧನೆಗಳಿಗೆ ತಪೋಯಜ್ಞ. ಈ ರೀತಿಯ ದೇಹವನ್ನು ದಂಡಿಸಿ ತಪೋಯಜ್ಞ ಮಾಡಿದ್ರೆ ಅಷ್ಟಸಿದ್ಧಿಗಳು ಪ್ರಾಪ್ತಿ ಆಗ್ಬಿಡ್ತವೆ ನಿಮಗೆ. ಅಣಿಮ, ಮರಿಮ, ಗೈಮ, ಪ್ರಾಕ್ಯಾಮ, ವಶೀಕರಣತ್ವ, ಹೀಗೆ ಏನು ಚಿಕ್ಕದಾಗೋದು ದೊಡ್ಡದಾಗೋದು ಹನುಮಂತ ಆಗ್ತಾ ಇದ್ನಲ್ಲ, ತೋರಿಸ್ತಾ ಇದ್ರಲ್ಲ, ಆ ಥರ ಆಗ್ಬಿಡ್ತವೆ. ಆದರೆ ಅವುಗಳಿಂದ ಪ್ರಯೋಜನ ಇಲ್ಲ, ಬಿಡುಗಡೆ ಆಗೋದಿಲ್ಲ. ಹುಟ್ಟು ಸಾಳು ಬಂಧನದಿಂದ ಬಿಡುಗಡೆ ಆಗೋದಿಲ್ಲ. ನೀವು ಆ ತಪೋಯಜ್ಞ ಮಾಡಬೇಕಾದ್ರೆ ಭಗವತ್ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಆಗಲಿ, ಅಂದರೆ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಆಗಲಿ ಅಂತ ಇಟ್ಕೊಂಡು ಮಾಡಿದ್ರೆ ಅದು ನಿಜವಾದ ತಪೋಯಜ್ಞ. ಯೋಗಯಜ್ಞ ಚಿತ್ತವೃತ್ತಿ ನಿರೋಧ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ನಿಯಂತ್ರಣದಲ್ಲಿಟ್ಕೊಂಡು ನೀವು ಇದ್ದರೆ ಅದೊಂದು ಯೋಗಯಜ್ಞ. ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು, ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಒಳ್ಳೆಯ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋದು. ಅದನ್ನು ಮನಸ್ಸನ್ನು, ಇಂದ್ರಿಯಗಳನ್ನು ಅಂತ. ಸ್ವಾಧ್ಯಾಯ ಯಜ್ಞ ಎಷ್ಟೊಂದು ಹೇಳಿದ್ದಾರೆ. ಓದೋದು, ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂಥ, ನೀತಿ ವಿಚಾರಗಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಓದೋದು ಸ್ವಾಧ್ಯಾಯ ಅಂದರೆ. ಸ್ವ ಅಂದರೆ ನನ್ನ ಸ್ವರೂಪಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಅಧ್ಯಯನ ಮಾಡುವುದು. ಸ್ವ ಅಂದರೆ ನಾನು. ಇವಾಗ ಬ್ಯಾಂಕ್ನಲ್ಲಿ ಸೆಲ್ಫ್ ಅಂದರೆ ಏನಂತಾರೆ? ನಮಗೆ ಕೊಡ್ತಾರೆ ದುಡ್ಡು. ಸೆಲ್ಫ್ ಅಂತ ಚೆಕ್ ಬರೆದು ಕೊಟ್ಟರೆ ನಮಗೆ ಕೊಡ್ತಾರೆ ದುಡ್ಡು. ಹಾಗೆ ಸ್ವ ಅಧ್ಯಾಯ ನಮ್ಮ ಸ್ವರೂಪದ, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೇಳೋದು, ಓದೋದು. ಕೇಳೋದು, ಓದೋದು, ಇದು ಸ್ವಾಧ್ಯಾಯ. ಓದಕ್ಕೆ ಬರದೇ ಇದ್ದವರು ಕೇಳೋದು, ಅದೇ ಮನನ. ಜ್ಞಾನಯಜ್ಞ ನೋಡಿ, ಇದೆಲ್ಲ ಶ್ರೇಷ್ಠ, ಎಲ್ಲದಕ್ಕಿಂತ ಶ್ರೇಷ್ಠ ಜ್ಞಾನಯಜ್ಞ. ಇದನ್ನೇ ಶ್ರೇಷ್ಠ ಅಂತ ಅರ್ಜುನ ಹೇಳಿದ್ದಾನೆ. ಕೃಷ್ಣ ಯಾವಾಗ ಅರ್ಜುನನ್ಗೆ ಹೇಳ್ತಾನೆ ಆತ್ಮವಿಚಾರ? ಆ ಸಮಯ ಬಂತಮ್ಮ. ಅವನು ಕುರುಕ್ಷೇತ್ರದ ಯುದ್ಧದಲ್ಲಿ ಯುದ್ಧ ಮಾಡೋದಿಲ್ಲ ಅಂತ ಅಂದ. ಎಲ್ಲ ಬಂಧು ಬಳಗ ಎಲ್ಲ ಇದ್ದರು, ಅವ್ರನ್ನೆಲ್ಲ ನಾನು ಸಂಹರಿಸಿ ನನಗೆ ಈ ರಾಜ್ಯ ಬೇಕಾಗಿಲ್ಲ ಅಂತೇಳಿ ಅವನು ಹೇಳ್ತಾನೆ. ಆ ಸಮಯದಲ್ಲಿ ಅವನೇ ಇದ್ದಿದ್ದು ಹತ್ರ. ಎಲ್ಲ ಬೇರೆಯವರು ಯುದ್ಧ ಮಾಡಿದ್ರಲ್ಲ, ಭೀಮಾ ಯುದ್ಧ ಮಾಡ ಮುಖಾಮುಖಿ ಭೇಟಿಯಾಗಿದ್ದು ಅವರಿಬ್ಬರೇ. ಮುಖಾಮುಖಿ ಭೀಮಾ, ಬೇರೆಯವರೆಲ್ಲ ದೂರ ದೂರ ಇದ್ದರು. ಇವನು ಅವನು ಸಾರಥಿ ಆಗಿದ್ನಲ್ಲ, ಸಾರಥಿ ಆಗಿದ್ನಲ್ಲ. ಯುದ್ಧ ಮಾಡಲ್ಲ ಅಂದಾಗ ಅದು ವಿಚಾರವನ್ನು ಹೇಳ್ತಾರೆ. ನೋಡಪ್ಪ, ಮೋಹ ಬಿಡು, ನೀನು ಕ್ಷತ್ರಿಯನ ಧರ್ಮ ನಿಂದು, ಯುದ್ಧ ಮಾಡ್ತಕ್ಕಂಥದ್ದು ಯುದ್ಧ ಮಾಡು, ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನೀನು ಯುದ್ಧ ಮಾಡು ಅಂತೇಳಿ ಅವನಿಗೆ ಯುದ್ಧ ಮಾಡಿಸ್ತಾನೆ ಅಂತ ಆಯ್ತಾ. ಆ ಸಮಯದಲ್ಲಿ ಅವಶ್ಯಕತೆ ಇತ್ತು, ಮಾಡಿಸ್ತಾ. ಆಗ ಅವನು ಈ ವಿಚಾರಗಳನ್ನು ಹೇಳ್ತಾನೆ, ವಿಚಾರಗಳನ್ನು ಹೇಳ್ತಾನೆ. ಯಜ್ಞ ಅಂದ್ರೇನು, ಮೋಹ ಅಂದ್ರೇನು, ಕಾಮ ಅಂದ್ರೇನು. ಹೋದ ವಾರ ಅದೇ ವಿಚಾರ, ಕಾಮ, ಕ್ರೋಧ, ಲೋಭ, ಮೋಹ ಅವುಗಳಂದ್ರೇನು, ಅವುಗಳಿಂದ ಏನಾಗುತ್ತೆ. ಇವರೆಲ್ಲ ಯಾರು ಗೆದ್ದಿರೋರು? ಹರೀಶ್ವರ ಮಹಾತ್ಮರು ಗೆದ್ದಿದ್ದಾರಮ್ಮ. ರಾಮಕೃಷ್ಣ ಪರಮಹಂಸರು, ಕಬೀರ್ ದಾಸರು, ಇನ್ನು ಅನೇಕ ಮಹಾತ್ಮರು ಇದ್ದಾರೆ, ಇಲ್ಲ ಅಂತೇಳಿಲ್ಲ, ಇಲ್ಲ ಅಂತಿಲ್ಲ. ದೊಡ್ಡ ದೊಡ್ಡ ಗುರುಗಳಿದ್ದಾರೆ. ನಾನು ಕಂಡಂಗೆ ನಮ್ಮ ಗುರುಗಳು ಹನುಮಾನ್ ಸಾಹೇಬರು, ಅವ್ರು ಗೆದ್ದಿದ್ರಮ್ಮ. ಅವರು ಗೆದ್ದಿದ್ರು. ನಾವು ಪ್ರಶ್ನೆಗಳು ಹಾಕಿದ್ದೀವಿ ಅವ್ರ ಹತ್ರ ಅಲ್ಲ,
ಪ್ರಶ್ನೆಗಳು ಹಾಕಿದ್ದೀವಿ. ಅವರೆಲ್ಲ ಚೆನ್ನಾಗಿ ತಿಳಿಸ್ಕೊಟ್ರು ನಮಗೆ. ಇದ್ದಿದ್ದೇ ಸ್ವಲ್ಪ ದಿನ, ನಮಗೆ ಒಂದು 2-3 ವರ್ಷ ಅವರು ಅಷ್ಟೇ. ಜ್ಞಾನಯಜ್ಞ ದೊಡ್ಡದು. ಅದೇ ಹೇಳ್ತಾರೆ, ಬ್ರಹ್ಮಯಜ್ಞ, ಇಂದ್ರಿಯ ಸಂಯಮ ಯಜ್ಞ, ಶಬ್ದಾದಿ ವಿಷಯ ನಿರೋಧ ಯಜ್ಞ. ಶಬ್ದ ಅಂದರೆ ಕೇಳೋದು, ವಿಷಯಗಳು ಅವುಗಳನ್ನ ನಿರೋಧ ಮಾಡ್ಕೊಳ್ಳಿ. ಬೇಕಾಗಿರೋದಂಥದ್ದು ಕೇಳಿ, ಬೇಡದೇ ಇರತಕ್ಕಂಥದ್ದೆಲ್ಲ ಕೇಳಕ್ಕೆ ಹೋಗಬೇಡಿ. ಮನೋನಿಗ್ರಹ ಯಜ್ಞ, ಮನಸ್ಸನ್ನು ನಿಗ್ರಹ ಮಾಡೋದು ಒಂದು ಯಜ್ಞ. ಅದಕ್ಕೆ ಜ್ಞಾನ ಯಜ್ಞ ಶ್ರೇಷ್ಠನಪ್ಪ. ಇವೆಲ್ಲ ಮಾಡ್ಕೊಂಬಂದ್ರೇ ಜ್ಞಾನ ಯಜ್ಞ ಮಾಡೋದಕ್ಕೆ ಸಾಧ್ಯ. ಯಾವುದೋ ಮನೋನಿಗ್ರಹ ಯಜ್ಞ, ವಿಷಯ ನಿರೋಧ ಯಜ್ಞ, ದ್ರವ್ಯಯಜ್ಞ, ತಪೋಯಜ್ಞ, ಇವೆಲ್ಲ 1 by 1 ಮಾಡ್ಕೊಂಬಂದರೆ ಜ್ಞಾನ ಯಜ್ಞ ಮಾಡೋದಕ್ಕೆ ಸಾಧ್ಯ. ನೋಡಿ, ಸಾತ್ವಿಕ ಆಹಾರ ನಿಯಮನೂ ಯಜ್ಞನೇ. ನೋಡಿ, ಅದು ಹೇಳಿದ್ದಾನೆ. ಏನು? ಸಾತ್ವಿಕ ಆಹಾರ ತೆಗೆದುಕೊಳ್ಬೇಕು ಅಂತ ಹೇಳೋದು ಅವನು, ಕೃಷ್ಣನು. ಅವನು ಮಾಂಸಾಹಾರ ಅಲ್ಲ, ಅವನು ರಾಜನಾದರೂ ಕೂಡ ಅವನು ಮಾಂಸಾಹಾರ ಸೇವನೆಯೇ ಮಾಡಲಿಲ್ಲ. ಖಂಡನೆ ಮಾಡ್ತಾನೆ. ತನ್ನ ಒಂದು ಬಂಧುಗಳಿಗೆಲ್ಲ ಹೇಳ್ತಾನೆ, ಕುರಿನ ಬಲಿ ಕೊಡ್ಬೇಕಾದ್ರೆ ಇಂದ್ರನಿಗೆ ಅವಾಗ ಹೇಳ್ತಾರೆ, ಯಾಕೆ ಬಲಿ ಕೊಡ್ತೀಯ? ಅದು ಪಾಪದ ಪ್ರಾಣಿ, ಅದು ಸಾತ್ವಿಕ ಆಹಾರವನ್ನು ಉಪಯೋಗಿಸಿ ಅಂತಾನೆ. ಸಾತ್ವಿಕ ಆಹಾರವನ್ನು, ಅವನು ಮಾಂಸಾಹಾರಿ ಇಲ್ಲ. ಆಮೇಲೆ ಬಂದುಬಿಟ್ಟು ಅವ್ರ ಕುಲ ಬಿಡಿ, ವಿಚಾರ ಇಲ್ಲದೆ, ವಿವೇಕ ಇಲ್ಲದೆ ಮಾಡ್ಕೊಂಬಿಟ್ರು. ಸಾತ್ವಿಕ ಆಹಾರ. ಯಾಕೆ ಸಾತ್ವಿಕ ಆಹಾರ ಅಂದರೆ, ಆಹಾರದಂತೆ ಮನುಷ್ಯನ ಮನಸ್ಸು ಉತ್ಪತ್ತಿ ಆಗುತ್ತದೆ. ಹೇಗೆ ಅಂತಂದರೆ, ಒಬ್ಬ ಕಳ್ಳ, ಅವನು ಕಳ್ತನ ಮಾಡಿ ಜೀವನ ಮಾಡೋದೇ ಅವನು ಅಭ್ಯಾಸ. ಅವನು ಬೇರೆ ವೃತ್ತಿ ಗೊತ್ತಿಲ್ಲ, ಅದನ್ನೇ ಕಲ್ತಿದ್ದ. 64 ವಿದ್ಯೆಗಳು ಅಂತ ಹೇಳ್ತಾರೆ, ಅದರಲ್ಲಿ ಅದು ಒಂದು ವಿದ್ಯೆನೇ. ಆತನಿಗೆ ಅವನು ಸತ್ಸಂಗ ಕೇಳ್ಬಿಟ್ಟ. ಎಲ್ಲ ಒಂದು ಕಳ್ತನಕ್ಕೆ ಹೋಗೋ ದಾರಿನಲ್ಲಿ ಸಾಧುಗಳಿಗೆ ಊಟ ಹಾಕಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ, ನಮ್ಮ ಪಾಪ ಅಲ್ಲ, ಆಗಲೇ ಹೇಳಿದ್ರಲ್ಲ, ಕಡಿಮೆ ಆಗುತ್ತೆ ಅಂತ. ಆ ಕಿವಿಗೆ ಬಿದ್ದಾಗ ಅವನಿಗೆ ಮನಸ್ಸು ಹಿಡಿಸ್ಬಿಡ್ತು. ನೋಡಿ, ನಾನು ಎಷ್ಟೊಂದು ಪಾಪ, ಬೇರೆಯವರು ಹಣ ಎಲ್ಲ ದೋಚಿಸ್ತಾ ಇದ್ದೀನಿ, ಎಷ್ಟೊಂದು ಅಳ್ತಾರೆ, ದುಃಖ ಪಡ್ತಾರೆ, ಒಂದಿನಾದರೂ ಒಬ್ಬ ಸಾಧುಗೆ ನಾನು ಊಟ ಹಾಕ್ಬಿಡೋಣ ಅಂಥೇಳಿ ಒಂದಿನ ತೀರ್ಮಾನ ಮಾಡ್ಕೊಂಡ. ಅಡುಗೆ ಮಾಡಿಸ್ತಾ ಮನೆಯಲ್ಲಿ. ಒಬ್ಬ ಸಾಧು ಸಿಕ್ಕಿದ್ರು, ಅವನ್ನ ಕರೆಸಿ ಊಟ ಇಕ್ತ. ಎಲ್ಲ ಬೆಳ್ಳಿ ತಟ್ಟೆಗಳೆಲ್ಲ ಇಕ್ತ. ಬೆಳ್ಳಿ ತೋಟ, ಬೆಳ್ಳಿ ಲೋಟ ನೀರು ಕುಡಿಯೋಕ್ಕೆ, ಬೆಳ್ಳಿ ತಟ್ಟೆ ಎಲ್ಲ ಅದರಲ್ಲೂ ಇಟ್ಟ. ಎಲ್ಲ ಕಳ್ತನ ಮಾಡಿದ್ದೆ ವಸ್ತುಗಳದು. ಈ ಸಾಧು ಒಳ್ಳೆ ಸಾಧುನೇ, ಅವನು ಊಟ ಮಾಡ್ತಾ ನೀರು ಕುಡಿದಿದ್ದ ಲೋಟನ ತನ್ನ ಜೋಳಿಗೆ ಎಲ್ಲ ಹಾಕೊಂಬಿಟ್ಟ, ಗೊತ್ತಿಲ್ಲದೆ ಜೋಳಿಗೆ ಎಲ್ಲ ಹಾಕ್ಕೊಂಬಿಟ್ಟ. ಎಲ್ಲ ಮುಗೀತು, ಹೊರಟೋದ ಆಚೆಗೆ. ತಿರ್ಗಾ ಸಂಜೆ ಜೋಳಿಗೆ ಕೈ ಹಾಕ್ತಾನೆ, ಒಂದು ಲೋಟ, ಬೆಳ್ಳಿ ಲೋಟ ಸಿಕ್ಬಿಡುತ್ತೆ ಅವನಿಗೆ. ಅರ್ರೇ, ಬೆಳ್ಳಿ ಲೋಟ, ನನಗೇನಕ್ಕೆ ಈ ಬೆಳ್ಳಿ ಲೋಟ? ಭಿಕ್ಷೆ ಯಾರಾದರೂ ಕೊಟ್ಟರೆ ತಿನ್ನೋದು, ಇಲ್ಲಾಂದರೆ ಹಂಗೆ ಉಪವಾಸ ಇರೋದು, ಸಾಧನೆ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ನಾನು ಎಲ್ಲಿ ಊಟ ಮಾಡಿದೆ ಅಂತ ಯೋಚನೆ ಮಾಡಿದಾಗ, ಒಬ್ಬ ವ್ಯಕ್ತಿ ಮನೆಯಲ್ಲಿ ಊಟ ಮಾಡಿದೆ, ಆ ವ್ಯಕ್ತಿ ಸ್ಥಿತಿಗತಿಗಳ ಬಗ್ಗೆ ಯೋಚನೆ ಮಾಡ್ತಾನೆ, ಏನು ಕೆಲಸ ಮಾಡ್ತಾನೆ ಅಂತ. ಅವನು ಗೊತ್ತಾಗುತ್ತೆ, ಇವನು ಕಳ್ತನದಿಂದ ಇವನು ಜೀವನ ಮಾಡ್ತಾ ಇದ್ದಾನೆ. ಹಾಗಾಗಿ ಆತನ ಆಹಾರವನ್ನು ಊಟ ಮಾಡಿದ್ದರಿಂದ, ಆ ರೀತಿ ಆಹಾರವನ್ನು ಊಟ ಮಾಡಿದ್ದರಿಂದ ನನಗೆ ಈ ಬುದ್ಧಿ ಬಂದಿದೆ. ಗೊತ್ತಿಲ್ಲದಂಗೆ ನನ್ನ ಸಂಸ್ಕಾರ, ಅದೇ ಕೆಲಸ ಅಂಥೇಳಿ ಅದನ್ನು ವಾಪಸ್ ಕೊಡ್ತಾನೋ ಬಿಡ್ತಾನೋ, ಒಂದು ಉದಾಹರಣೆ ವಾಪಸ್ ಕೊಡ್ತಾನೆ. ಅನ್ನಿ, ಈ ರೀತಿಯಾಗಿ ನಾವು ಹತ್ಯೆ ಮಾಡಿ ಊಟ ಮಾಡೋದ್ರಿಂದ ನಮ್ಮ ಮನಸ್ಸು ಕ್ರೋಧದಿಂದ ಉಂಟಾಗತ್ತೆ. ಕೋಪ, ಯಾವಾಗಲೂ ಕೋಪ, ಪಾಪರಹಿತವಾದ ಆಹಾರ. ಹಾಗಾಗಿ ಅದನ್ನು ನೀವು ಆದಷ್ಟು ಬಿಡಿ ಅಂತ ಹೇಳ್ತಾರೆ. ನೀವು ಮುನಿಗಳು ಎಲ್ಲರೂ
ಋಷಿಗಳೆಲ್ಲರೂ ತಿನ್ನೋ ಋಷಿಗಳು ಇದ್ದಾರೆ ಬಿಡಿ, ಅವರು ಅದನ್ನು ವಾದ ಮಾಡಿದ್ರೆ ಅದನ್ನ ಅಡ್ಡ ಇಟ್ಬಿಡ್ತಾರೆ. ಅವ್ರದ್ದೊಂದು ಭಾಗ, ನಮ್ಮದೊಂದು ಭಾಗ. ಅದು ಅಸುರಿ ಸಂಪತ್ತು ಯೋಗ, ಅಸುರಿ ಸಂಪತ್ತು. ಹಾಗಾಗಿ ಇಲ್ಲಿ ಜ್ಞಾನ ಯಜ್ಞ ಹೇಳ್ತಾನೆ. ಎಲ್ಲ ಜ್ಞಾನಗಳಿಗಿಂತ ಜ್ಞಾನ ಯಜ್ಞ ಶ್ರೇಷ್ಠನಪ್ಪ. ಈ ಬೇರೆ ಕರ್ಮಯಜ್ಞ, ದ್ರವ್ಯ ದಾನ ಮಾಡೋದು, ಮತ್ತೊಂದು ಅವೆಲ್ಲವೂ ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ತವೆ. ದಾನ ಮಾಡೋದು, ಮತ್ತೊಂದು ಎಲ್ಲ ಪೂಜೆ ಮಾಡೋದು, ಸೇವೆ ಮಾಡೋದು, ಯಾವುದ್ರ ಸೇವೆ, ಗುರುಗಳ ಸೇವೆ ಮಾಡೋದು, ಗುರುಗಳಿಗೆ ದಾನ ಮಾಡೋದು, ಆಶ್ರಮಕ್ಕೆ ದಾನ ಮಾಡೋದು, ಇವೆಲ್ಲ ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ತವೆ. ಅವೆಲ್ಲ ಮಾಡ್ಕೊಂಬಂದು ನಾವು ಯಾವಾಗ ಜ್ಞಾನವನ್ನು ಮಾಡ್ತೀವೋ, ಆ ಮಾರ್ಗದಲ್ಲಿ ನಡೀತಾ ಇರ್ತೀವೋ, ಜ್ಞಾನ ಮಾರ್ಗದಲ್ಲಿ, ನಮಗೆ ಮೋಕ್ಷ ಅದೇ ಕೊಡೋದು. ಮೋಕ್ಷವನ್ನು ಕೊಡುತ್ತೆ ಅಂದರೆ ಬಿಡುಗಡೆ ಮಾಡುತ್ತೆ ನಮ್ಮನ್ನು ಹುಟ್ಟು ಸಾವಳ ಬಂಧನದಿಂದ. ನಮ್ಮನ್ನು ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಮಾಡುತ್ತೆ. ನಾವು ಮಾಡೋ ಪಾಪ ಪುಣ್ಯ ಅಲ್ಲ ಯಾರಾದರೂ ಸ್ವೀಕರಿಸ್ತಾರೆ ಅಂದ್ಕೊಂಡಿದ್ದೀರಾ? ಯಾರೂ ಸ್ವೀಕರಿಸಲ್ಲ. ಹೇಳ್ತಾರೆ, ನಾದತೆ ಕಸ್ಯಚಿತ್ ಪಾಪಂ ನಚೈವ ಸುಕೃತಂ ವಿಭುಃ ಅಗ್ನೇನಾನೇ ಮೃತಂ ಜ್ಞಾನಂ ತೇಹ ಮುಹ್ಯಂತಿ ಜಂತವ. ಪರಮಾತ್ಮನು ಯಾವ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಸ್ವೀಕರಿಸುವುದಿಲ್ಲ. ನೋಡಿ, ನೀವು ಮಾಡೋ ದೇವರು ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳ ಫಲವನ್ನು ಅವನೇನು ಮುಟ್ಟೋದಿಲ್ಲ, ನಿಮಗೆ ವಾಪಸ್ ಕೊಡ್ತಾನೆ. ಅನುಭವಿಸಪ್ಪ ನೀನು ಅಂತ. ನೀನು ಮಾಡಿದ್ದು ನೀನೇ ಅನುಭವಿಸೋದು. ಆ ಥರ ಏನಾದರೂ ತಿಳಿದಿದ್ರೆ, ಯಾರಾದರೂ ತಗೊಳ್ತಾನೆ ಅನ್ನೋದು ತಿಳಿದರೆ ಅದೆಲ್ಲ ಅಜ್ಞಾನ. ಅವ್ರಿಗೆ ಜ್ಞಾನ ಇಲ್ಲ, ಸರಿಯಾದ ಜ್ಞಾನ ಇಲ್ಲ. ಚೆನ್ನಾಗಿ ಹೇಳ್ತಾ ಇದ್ದಾರೆ, ಒಬ್ಬನ ಪುಣ್ಯದೊಡನೆ ಪಾಪದೊಡನೆ ಈಶ್ವರನಿಗೆ ಯಾವುದೇ ಸಂಬಂಧವಿಲ್ಲ. ನೋಡಿ, ಯಾವುದೇ ಸಂಬಂಧವಿಲ್ಲ. ಅದೇ ರೀತಿಯಾಗಿ ಆತ್ಮನಿಗೂ ಸಂಬಂಧವಿಲ್ಲ. ಭಾಳ ವಿಚಾರ ಬೇರೆ ಇರೋದು ಆತ್ಮ. ಪಾಪ ಪುಣ್ಯ ಮಾಡಿದ್ರೆ ದೇಹವನ್ನು ಧಾರಣೆ ಮಾಡಬೇಕು, ಅದನ್ನು ಅನುಭವಿಸ್ಬೇಕು. ಯಾವುದೋ ಮನುಷ್ಯ, ಪ್ರಾಣಿ, ಅವನ ಕೆಲಸ ಏನು? ಆತ್ಮನ ಕೆಲಸ ಚೈತನ್ಯ ಕೊಡೋದು, ಶಕ್ತಿ ಕೊಡೋದು. ಅದಕ್ಕೆ ಇವೆರಡೂ ಮಾಡಬಾರ್ದು ಅಂತೇಳಿ ಕಳೆದ ವಾರ ಗೀತೆನಲ್ಲಿ ಹೇಳಿದ್ದಾರೆ ಅಲ್ಲದ, ಇವೆರಡೂ ಮಾಡಬಾರ್ದು. ಮಾಡಿದ್ರೆ ಆತ್ಮಜ್ಞಾನ ಅನ್ನೋ ಪುಣ್ಯದ ಕೆಲಸ ಮಾಡು. ಪುಣ್ಯದ ಕೆಲಸ ಮಾಡು. ಮತ್ತು ಇವೆಲ್ಲ ಏನಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಸರಿಯಾದ ತಿಳುವಳಿಕೆ ಕೊಡ್ತಾ ಇಲ್ಲ ಯಾರು. ನಮ್ಮನ್ನು ಭ್ರಮೆನಲ್ಲಿ ದೂಡಿಬಿಟ್ಟಿದ್ದಾರೆ. ಭ್ರಮೆ ಅಂದರೆ ತಪ್ಪು ಮಾಹಿತಿಯನ್ನು ನಮಗೆ ಕೊಟ್ಬಿಟ್ಟಿದ್ದಾರೆ, ತಪ್ಪು ತಿಳುವಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ, ತಪ್ಪು ತಿಳುವಳಿಕೆನ ಕೊಟ್ಬಿಟ್ಟಿದ್ದಾರೆ. ಎಲ್ಲಿವರೆಗೂ ನಮಗೆ ಈ ಭ್ರಮೆಯನ್ನು ಅಜ್ಞಾನ ಇರುತ್ತೋ ಅಲ್ಲಿವರೆಗೂ ದುಃಖ ತಪ್ಪೋದು. ದುಃಖ ತಪ್ಪಿದ್ದಲ್ಲ. ಈ ಅಜ್ಞಾನವನ್ನು ಹೋಗಲಾಡಿಸಿಕೊಳ್ಳಲು ಜ್ಞಾನ ಒಂದೇ ಮಾರ್ಗ. ಜ್ಞಾನ ಒಂದೇ ಮಾರ್ಗ. ನೀವು ಅಜ್ಞಾನದಲ್ಲೇ ಇದ್ದರೆ ಮತ್ತೆ ಮತ್ತೆ ಹುಟ್ತಾ ಇರ್ತೀರ, ಸಾಯ್ತಾ ಇರ್ತೀರ. ನೀವು ಏನೇ ಮಾಡಲಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನೀನು ಅಜ್ಞಾನದಿಂದ ಬಿಡುಗಡೆ ಆಗೋದಕ್ಕೆ ಬೇರೆ ಬೇರೆ ಉಪಾಯಗಳನ್ನು, ಯಜ್ಞಗಳನ್ನು ಮಾಡಿದ್ರು ಆ ಬೇರು ಹಾಗೆ ಇರ್ತಿತ್ತಪ್ಪ. ಒಂದು ಮರನ ನೀವು ಅದು ಬೇಡ ಅಂದರೆ ಬೇರು ಸಹಿತ ಕಿತ್ತಾಕಬೇಕು. ಬರೀ ಕೊಂಬೆಗಳನ್ನ ಕತ್ತರಿಸ್ಬಿಟ್ರೆ ಇನ್ನೂ ಚಿಗುರ್ತಾ ಇರುತ್ತೆ. ಉದಾಹರಣೆ ಕೊಡ್ತಾರೆ. ಅದೇ ರೀತಿಯಾಗಿ ನಿನಗೆ ದುಃಖ ಬಿಡುಗಡೆ ಆಗಬೇಕಾದ್ರೆ ಬೇರು ಸಹಿತ ಕಿತ್ತಾಕ್ಬೇಕು. ನೀನು
ಬೇರು ಸಹಿತ ಕಿತ್ತಾಕ್ಬೇಕು. ಅದನ್ನು ಮಾಡು. ಮತ್ತೆ ನಾವು ಮಾಡಿದ್ದು ನಮಗೆ. ನಾವೇನೇ ಪಾಪ ಕೆಲಸ ಮಾಡಿದ್ರು ಅದನ್ನು ಅನುಭವಿಸೋರು ನಾವೇನೆ, ಪುಣ್ಯ ಕೆಲಸ ಮಾಡಿದ್ರು ಅದನ್ನು ಅನುಭವಿಸೋರು ನಾವೇನೆ, ಆತ್ಮಜ್ಞಾನದ ಕೆಲಸ ಮಾಡಿದ್ರು ಅದನ್ನು ಅನುಭವಿಸೋರು ನಾವೇನೆ. ಅದಕ್ಕೆ ಹೇಳ್ತಾನೆ, ಆಗಲೇ ಹೇಳ್ದಂಗೆ ನಾವು ಪೂಜೆ ಮಾಡಿ ಶ್ರಾದ್ದ ಮಾಡಿ ಎಲ್ಲ ಮಾಡಿಬಿಟ್ರೆ ಅವರು ಬಿಡುಗಡೆ ಆಗೋದಿಲ್ಲ. ಅವ್ರು ಮಾಡಿರಬೇಕು ಪಿತೃಗಳು. ಹೇಳ್ತಾನೆ, ಉದ್ಧಾರೇದಾತ್ಮಾನಾತ್ಮಾನಂ ನಾತ್ಮಾನವ ಸಾಧಯೇತ್ ಆತ್ಮೈವ ಹಾತ್ಯನೋ ಬಂಧುರಾತ್ಮೈವ ರಿಪುನಾತ್ಮಃ. ಏನು? ತನ್ನನ್ನು ತಾನೇ ಉದ್ಧಾರ ಮಾಡ್ಕೊಳ್ಬೇಕು. ತನ್ನನ್ನು ತಾನೇ ಉದ್ಧಾರ ಮಾಡ್ಕೊಳ್ಬೇಕು. ನಾವು ಕೊಡತಕ್ಕಂಥ ಪಿತೃಗಳ ಹೆಸರಲ್ಲಿ ಹೇಳಿ ಕೊಡತಕ್ಕಂಥ ದಾನ ಧರ್ಮಾದಿಗಳಿಂದ ಪಿತೃಗಳಿಗೆ ಮೋಕ್ಷ ಇಲ್ಲ. ಅರ್ಥ? ನಾವು ಮಾಡೋ ಪೂಜೆ ಫಲ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅವರ ಹೆಸರ ಮೇಲೆ ದಾನ ನಾವು ಮಾಡಿದ್ವಿ, ನಮ್ಮನ್ನು ರಕ್ಷಣೆ ಮಾಡುತ್ತೆ, ಒಳ್ಳೆ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುತ್ತೆ, ಜ್ಞಾನದ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುತ್ತೆ. ನಮಗೆ ಹಣ ಬೇಕು, ಒಡವೆ ಬೇಕು, ಅದು ಬೇಕು ಅಂದರೆ ಅವೆಲ್ಲ ಸಿಗಲ್ಲ, ಅವೆಲ್ಲ ಸಿಗೋದಿಲ್ಲ. ಸಿಕ್ಕಿದ್ರೂ ಸಹ ಅದನ್ನೆಲ್ಲ ಅನುಭವಿಸೋಕ್ಕೆ ದೇಹ ಬೇಕು. ದೇಹ ಬಂದ ಮೇಲೆ ಜೊತೆಯಲ್ಲಿ ರೋಗನೂ ಇರುತ್ತೆ, ವೃದ್ಧಾಪ್ಯನೂ ಇರುತ್ತೆ, ಕೊನೆಗೆ ಮರಣನೂ ಇರುತ್ತೆ. ಹಾಗಾಗಿ ಮರಣವನ್ನು ಗೆಲ್ಲಬೇಕು ನಾವು. ಮರಣವನ್ನು ಗೆಲ್ಲೋದು ಅಂದರೆ ಬಿಡುಗಡೆ ಆಗೋದು. ಈ ಜನ್ಮ ಬಂದಿದೆ, ಇದು ಹೋಗಲೇಬೇಕು, ಈ ಶರೀರ ಬಿದ್ದು ಹೋಗಲೇಬೇಕು. ಯಾರೂ ಇಲ್ಲ ಇಲ್ಲಿವರೆಗೂ, ಎಂಥ ಚಕ್ರಾಧಿಪತಿಗಳು ಯಾರೂ ಇಲ್ಲ, ನಾವು ಇರೋಲ್ಲ. ನಮ್ಮ ತಂದೆ ತಾಯಿಗಳಿದ್ದಾರಾ? ಇಲ್ಲ. ಬಂಧು ಬಳಗ ಎಷ್ಟೋ ಜನ ಇಲ್ಲ. ಅದಕ್ಕೆ ಅವನು ಅಷ್ಟು ಮಾತ್ರ ಹೇಳಿರೋದು, ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೊಳ್ಬೇಕಪ್ಪ. ನೀನು ಅಧೋಗತಿಗೆ ಕಾರಣ, ಹೋಗಲು ಕಾರಣ ಅಂದರೆ ನೀನೇ. ತನ್ನನ್ನು ತಾನೇ ಅಧೋಗತಿಗೆ ಜಾರಲು ಬಿಡಬಾರದು. ಬಿಡಬೇಡ. ನನ್ನ ಏಳಿಗೆಗೆ ನಾನೇ ಶಿಲ್ಪಿ. ನಾನು ಚೆನ್ನಾಗಿ ಬುದ್ಧಿವಂತನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ ನೀತಿವಂತನಾಗಿ ಬರೋದ್ರೆ ನಾವೇ ಮೇಲಕ್ಕೆ ಬರ್ತೀವಿ, ಏಳಿಗೆ ಆಗ್ತೀವಿ. ಈ ಕಡೆ ಕೆಲಸ ಮಾಡಿಬಿಟ್ಟು ಅದನ್ನೆಲ್ಲ ತೊಗೊಂಡೋಗಿ ದುಶ್ಚಟಗಳಿಗೆ ನಾವು ಉಪಯೋಗಿಸಿದ್ರೆ ನಾವು ಉದ್ಧಾರ ಆಗ್ತೀವಾ? ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ, ಒಳ್ಳೆ ಕೆಲಸಗಾರನಪ್ಪ, ಆದರೆ ಒಂದೇ ಒಂದು ವೀಕ್ನೆಸ್, ಬಲಹೀನತೆ, ಏನೋ ಒಂದು ದುಶ್ಚಟ, ಕುಡಿಯೋದೋ ಮತ್ತೊಂದೋ ಇದ್ರೆ ಎಲ್ಲಿ ಅವನು ಏಳಿಗೆ ಆಗೋದು? ಎಲ್ಲರಲ್ಲೂ ಸಹ ಒಂದು ವಿಶೇಷವಾದ ಶಕ್ತಿ ಇದೆ, ಅದೇ ಚೈತನ್ಯ, ಸತ್ಯನಾಮ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಏನೇನೋ ಹೆಸರು ಹೇಳಿದ್ದಾರೆ ಅವರು ಗುಂಪು, ಅಷ್ಟೇ. ಅದನ್ನು ತಿಳಿಬೇಕು. ಅದನ್ನು ತಿಳಿಯೋದಕ್ಕೆ ಸತ್ಸಂಗ ಮಾಡಬೇಕು. ಆ ಒಂದು ವಿಚಾರ, ಆ ಒಂದು ಸಂಗತಿ ಈ ರೀತಿ ಇದೆ ಅಂತೇಳಿ ಗುರು ನಮಗೆ ಮಾರ್ಗದರ್ಶಕ. ಕೈ ತೋರಿಸ್ತಾನೆ, ದಾರಿ ತೋರಿಸಲ್ವ? ಈಗ ಈ ಕಡೆ ಹೋಗಪ್ಪ ಅಂತ ಯಾರಾದರೂ ಗೊತ್ತಿಲ್ಲ ಕೇಳಿದಾಗ, ನೋಡ್ರಿ ಆ ಕಡೆ ಹೋಗ್ರಿ, ಆ ಕಡೆ ಮುಂದೆ ಹೋಗ್ರಿ ಅಂತ ಕೈ ತೋರಿಸಿ ಹೇಳ್ತಾರೆ. ಅದೇ ರೀತಿಯಾಗಿ ನಮ್ಮ ಸ್ವರೂಪದ ವಿಚಾರವನ್ನು ಗುರು ತಿಳಿಸಿಕೊಡ್ತಾನೆ. ಯಾವಾಗ ನಾವು ಅವನಿಗೆ ಶರಣಾಗತರಾಗ್ತೀವೋ, ನೋಡಿ, ಕಷ್ಟದ ಸಮಯದಲ್ಲಿ ಕಾಪಾಡ್ತಾನೆ. ಅಂದರೆ ಹಣ ಕೊಡ್ತಾನೆ ಅಂತ ಅಲ್ಲ, ದಾರಿ ತಪ್ತಾ ಇದ್ದಾಗ
ದಾರಿ ತೋರಿಸ್ತಾನೆ, ಇದು ಸರಿ ಇಲ್ಲ ಅಂತೇಳಿ. ಸರಿ ಇಲ್ಲಪ್ಪ, ಇದು ಹೋಗ್ಬೇಡ ನೀನು. ಯಾಕೆ ಮತ್ತೆ ನರಕಕ್ಕೆ ಹೋಗ್ತೀಯ? ಮತ್ತೆ ನರಕಕ್ಕೆ ಹೋಗ್ತೀಯ? ಉದಾಹರಣೆ ಕೊಟ್ಟರು ಇಲ್ಲಿ. ಡಾಕ್ಟ್ರು ರೋಗವನ್ನು ಪತ್ತೆ ಹಚ್ಚಿ ಔಷಧಿ ಕೊಡ್ತಾನೆ. ಔಷಧನ ಯಾರು ತಗೊಳ್ಬೇಕು? ನಾವೇ ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಭವರೋಗ ನಿವಾರಣೆಯಾಗತಕ್ಕಂಥ ಔಷಧಿಯನ್ನು ಗುರು ಕೊಡ್ತಾನೆ. ಆ ಔಷಧಿಯನ್ನು ನಾವು ಸೇವನೆ ಮಾಡಬೇಕು. ಏನು ಔಷಧಿಯನ್ನು ಹೇಳ್ತಾನೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ರಾಗ, ದ್ವೇಷ ಇವೆಲ್ಲ ಯಾವುದೂ ನಿನಗೆ ಸುಖ ಕೊಡೋದಿಲ್ಲಪ್ಪ. ಯಾವುದೂ ಸುಖ ಕೊಡೋದಿಲ್ಲ. ಸುಖ ಕೊಡೋದು ದೈವಿ ಸಂಪತ್ತು. ಭಯ, ಸ್ವಾಧ್ಯಾಯ, ಸತ್ಯದ ಮಾರ್ಗದಲ್ಲಿ ನಡೆಯೋದು. ಸತ್ಯ ಮಾರ್ಗದಲ್ಲಿ ನನ್ನನ್ನು ತಾನು ತಿಳಿಯೋದು. ಬರೀ ಸತ್ಯ ಹೇಳೋದೇ ಅಂತ ಅಂದ್ಕೊಂಬೇಡಿ. ಹೆಂಗಪ್ಪ ಜೀವನ, ನಾಳೆ ಸುಳ್ಳು ಹೇಳಬೇಕು ಒಂದು ಕಡೆ ನಾವು, ಇವು ಸತ್ಯ ಹೇಳು ಅಂದ್ಬಿಟ್ಟವ್ರೆ ಅಂತ ನೀವೇನು ಗಾಬರಿ ಹೇಳ್ಬಿಡ್ಬೇಡ. ಅದು ವ್ಯವಹಾರಕ್ಕೆ ಅನುಗುಣವಾಗಿ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು, ಹೇಳಲೇಬೇಕಾಗತ್ತೆ. ಹಾಗಾಗಿ ಶೀಲವಾಗಿರಿ, ದಯೆ ಇರಲಿ, ಕ್ಷಮೆ ಇರಲಿ, ಇವೆಲ್ಲ ಧಾರಣೆ ಮಾಡ್ಕೊಳ್ಳಿ. ನಮ್ಮನ್ನು ಉದ್ಧಾರ ಮಾಡಿಕೊಳ್ಳೋ ಶಕ್ತಿ ನಮ್ಮಲ್ಲೇ ಇದೆ, ಅದು ಬರಬೇಕು. ಆಗಲೇ ಹೇಳಿದ್ರಲ್ಲ ಮೇಡಮ್ನವರು, ದೃಢವಾದ ಸಂಕಲ್ಪ ಮಾಡಬೇಕು. ನಾನು ಉದ್ಧಾರ ಆಗಬೇಕಪ್ಪ ಅಂತ. ನಾವೇ ಸಿಕ್ಕಾಕೊಂಡಿರೋದು ಸಂಸಾರದ ಗೋಜಿಗೆ. ಪ್ರಾರಬ್ಧ ಕರ್ಮಾನುಸಾರ ನಾವು ಸಿಕ್ಕಾಕೊಂಡಿದ್ದೀವಿ. ಅದನ್ನು ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಮಾರ್ಗ ಇಂಥ ಸ್ಥಳಗಳಿಗೆ ಬಂದು ತಿಳ್ಕೊಂಡು ಒಂದೊಂದೇ ಬಿಡುಗಡೆ ಮಾಡ್ಕೊಳ್ಬೇಕು. ಬಿಡುಗಡೆ ಮಾಡ್ಕೊಳ್ಳೋದ್ರೆ ಬಿಟ್ಟೋಗೋದಲ್ಲ. ಹೆಂಡತಿ ಮಕ್ಕಳನ್ನ ಬಿಟ್ಟೋಗೋದಲ್ಲ. ಅವ್ರ ಜೊತೆನೇ ಇದ್ದು ಸಾಧನೆ ಮಾಡಬೇಕು. ನಾವು ಸಾಧನೆ ಮಾಡಬೇಕು. ಈ ಜನಗಳಲ್ಲಿ ಏನು ತಿಳ್ಕೊಂಬಿಟ್ಟಿದೆ ಅಂದರೆ, ನಾವು ದುರ್ಬಲರು, ನಮ್ಮ ಕೈನಲ್ಲಿ ಆಗಲ್ಲಪ್ಪ ಅದೆಲ್ಲ, ಅಜ್ಞಾನಿಗಳು, ನಾವೆಲ್ಲ ಅಜ್ಞಾನಿಗಳ್ರಿ, ನಾವು ಮಾಡೋಕ್ಕಾಗ್ತೈತೇನ್ರಿ? ಅದೆಲ್ಲ ಋಷಿ ಮುನಿಗಳು ಮಾಡೋವಂಥದ್ರಿ. ಋಷಿ ಹೇಗಾದ್ರು ಅವರು, ಮುನಿ ಹೇಗಾದ್ರು ಅವರು, ಸಾಧನೆ ಮಾಡಿ ಆದರು. ಮನುಷ್ಯರು ಸಾಧನೆ ಮಾಡಿ ಆದರು. ಪ್ರಯತ್ನ ಪಡಪ್ಪ, ಆಗತ್ತೆ. ಆಮೇಲೆ ಪಾಪಿಗಳು ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ ಪಾಪಿಗಳಲ್ಲ, ಪುಣ್ಯಾತ್ಮರು. ಮನುಷ್ಯ ಜನ್ಮ ಪಡೆದಿರ್ತಕ್ಕಂಥ ಎಲ್ಲರೂ ಅಷ್ಟೇ, ಯಾವುದೇ ಧರ್ಮ ಆಗಿರಲಿ, ಯಾವುದೇ ಮತ ಆಗಿರಲಿ, ಎಲ್ಲರೂ ಪುಣ್ಯಾತ್ಮರೇ. ಅವನು ಯಾವುದೇ ದೇಶದವನಾಗಿದ್ರು ಸಹ ಅರಿವಿನ ಜನ್ಮ ಬಂದಿದೆ, ತಿಳುವಳಿಕೆ ಇರತಕ್ಕಂಥ ಜನ್ಮ ಬಂದಿದೆ. ಎಲ್ಲರಲ್ಲೂ ವಿಶೇಷವಾದ ಶಕ್ತಿ ಇದೆ. ಚಿಂತನೆ ಮಾಡೋ ಶಕ್ತಿ, ವಿಮರ್ಶೆ ಮಾಡೋ ಶಕ್ತಿ, ಪರೀಕ್ಷೆ ಮಾಡತಕ್ಕಂಥ ಶಕ್ತಿ ಯಾವುದು? ಮನಸ್ಸಿನ ಮೂಲಕ. ಅದನ್ನು ಬಳಸ್ಕೊಳ್ತಾ ಇಲ್ಲ ನಾವು ಸರಿಯಾಗಿ, ಉಪಯೋಗಿಸ್ಕೊಳ್ತಾ ಇಲ್ಲ ನಾವು ಸರಿಯಾಗಿ ನಮ್ಮ ಮನಸ್ಸನ್ನು. ಉಪಯೋಗಿಸ್ಕೊಂಡ್ರೆ ನಮಗೆ ದಾರಿ ಸಿಗುತ್ತೆ. ಅದನ್ನು ತನ್ನನ್ನೇ ತಾನು ಉದ್ಧಾರ ಮಾಡ್ಕೊಳ್ಬೇಕು. ನಮ್ಮ ಅಂತರಾಳದಲ್ಲಿ ಅನಂತವಾದ ಶಕ್ತಿ ಇದೆ. ನಮ್ಮ ಸ್ವರೂಪನೇ ಶಕ್ತಿ. ಆದರೆ ಅರಿವಿಲ್ಲ, ತಿಳಿಸ್ತಾ ಇಲ್ಲ, ತಿಳಿಸಿದ್ರು ತಿಳ್ಕೊಳ್ತಾ ಇಲ್ಲ. ಹೀಗಾಗಿ ನಮ್ಮನ್ನು ನಾವೇ ಪಾಪಿಗಳು ಅಂದ್ಕೊಂಡ್ಬಿಟ್ಟಿದ್ದೀವಿ. ನಮ್ಮನ್ನು ನಾವು ಪಾಪಿಗಳು. ಇಲ್ಲೊಂದು ಉದಾಹರಣೆ ಕೊಡ್ತಾರೆ ಗುರು. ಸುಮ್ಮನೆ ಮಾರ್ಗದರ್ಶಕ ಅನ್ನೋದಕ್ಕೆ ಒಂದು ಉದಾಹರಣೆ. ಇಬ್ಬರು ಸ್ನೇಹಿತರಿದ್ದರು, ರಾಮಣ್ಣ ಭೀಮಣ್ಣ. ಇಬ್ಬರಿಗೂ ಒಂದು ದುರಭ್ಯಾಸ, ಧೂಮಪಾನ ಮಾಡೋದು. ಪಕ್ಕದ ಮನೆ. ಒಂದು ರಾತ್ರಿ ಈ ರಾಮಣ್ಣನಿಗೆ
ಮಧ್ಯರಾತ್ರಿನಲ್ಲಿ ಎಚ್ಚರ ಆಗ್ಬಿಡ್ತು. ಆಗ ಧೂಮಪಾನ ಮಾಡೋದಕ್ಕೆ ಮನಸ್ಸಾಗೋಯ್ತು. ಯಾರು ಮಾಡೋಕ್ಕೆ ಹೋಗಬೇಡಿ, ಮನಸ್ಸಾಗೋಯ್ತು. ಅವನು ಬೆಂಕಿ ಪಟ್ಟಣ ಇರೋದಿಲ್ಲ ಅವನ ಹತ್ರ. ಲ್ಯಾಟಿನ್, ಹಳೆ ಕಾಲದ ಲ್ಯಾಟಿನ್, ಅದನ್ನು ತಗೊಂಡೋಗಿ ಹಿಡ್ಕೊಂಡೋಗಿ ಅವನ ಪಕ್ಕದ ಮನೆ ಭೀಮಣ್ಣನ ಎಬ್ಬರಿಸಿ ಬೆಂಕಿ ಕಟ್ಟಿ ಕೊಡು, ಸೇದ ಮನಸ್ಸಾಗ್ಬಿಟ್ಟೈತೆ ಅಂತ ಹೇಳ್ತಾನೆ. ಅದೇ ಹೇಳ್ತಾನೆ, ಏ ಮೂರ್ಖ, ಕೈನಲ್ಲಿ ಲ್ಯಾಟಿನೇ ಮಡಿಕೊಂಡಿದ್ಯಲ್ಲೋ, ಲ್ಯಾಟಿನ್ ಮಡಿಕೊಂಡು ಬೆಂಕಿ ಕಡ್ಡಿಗೆ ನನ್ನ ಎಬ್ಬರಿಸಿ ಇದು ಮಾಡ್ದಲ್ಲೋ. ಹಾಗೆ ನಮ್ಮಲ್ಲೇ ಅಂತರಾತ್ಮ ಇದೆ, ನಮ್ಮಲ್ಲಿ ಆತ್ಮ ಇದೆ, ಚೈತನ್ಯ ಅಂತಾರೆ, ಶುದ್ಧ ಚೈತನ್ಯ ಅಂತಾರೆ, ಸತ್ಯನಾಮ ಅಂತಾರೆ. ಅದು ನಮ್ಮಲ್ಲೇ ಇದೆ. ಗುರು ತೋರಿಸ್ಕೊಡೋದು ಅಷ್ಟೇ. ನೀವೇ ಆಗಲೇ ಹೇಳ್ದಂಗೆ ನೀವೇನಪ್ಪ ಪರಮಾತ್ಮ ಸ್ವರೂಪಿಗಳು, ಪರಮಾತ್ಮ ಸ್ವರೂಪಿಗಳು. ಬೇರೆ ಪರಮಾತ್ಮರು ಅವರಿಂದ ಯಾವುದು ಬಿಡುಗಡೆ ಆಗೋದಿಲ್ಲ, ಯಾವುದು ಬಿಡುಗಡೆ ಆಗೋದಿಲ್ಲ. ಮತ್ತು ಸುಖ ಅಷ್ಟೇ ನಮ್ಮ ಪ್ರಾರಬ್ಧ ಕರ್ಮಾನುಸಾರ. ಹೊರಗಿನ ಪ್ರಾಪಂಚಿಕ ಸುಖ, ಹೆಂಡತಿ ಸುಖ, ಗಂಡ ಸುಖ, ಮಕ್ಕಳ ಸುಖ, ಇವೆಲ್ಲವೂ ನಮ್ಮ ಪ್ರಾರಬ್ಧ. ನಿಜವಾದ ಸುಖ, ಅಳಿವಿಲ್ಲದ ಸುಖ ನಮ್ಮ ಸ್ವರೂಪದಲ್ಲೇ ಇದೆ, ನಮ್ಮ ಸ್ವರೂಪದಲ್ಲೇ ಇದೆ. ಅದನ್ನು ನೀವು ತಿಳಿಯುವಂತರಾಗಿ, ಅದನ್ನು ತಿಳಿಯುವಂತರಾಗಿ, ಅದರಿಂದ ಮಾತ್ರ ನಿಮಗೆ ಈ ಬಂಧನದಿಂದ ಬಿಡುಗಡೆ, ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ. ನನ್ನನ್ನು ನಾನು ತಿಳಿಯೋದ್ರಿಂದನೇ. ಕೃಷ್ಣನು ಅರ್ಜುನಿಗೆ ಅದೇ ಹೇಳ್ತಾನೆ, ಆತ್ಮಜ್ಞಾನಿ ಯಾರು, ಎಲ್ಲ ದುಃಖಗಳಿಂದ ಬಿಡುಗಡೆ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ 3 ವಿಧವಾದ ದುಃಖಗಳು ಅದು ಹೇಳಿದೆ. ಆಧ್ಯಾತ್ಮಿಕ ದುಃಖ, ಆದಿಭೌತಿಕ ದುಃಖ, ಆದಿದೈವಿಕ ದುಃಖ. ಈ 3 ವಿಧವಾದ ದುಃಖಗಳು ಮನುಷ್ಯನಿಗೆ ಎಲ್ಲ ಇದೆ. ಪ್ರಾಣಿಗಳಿಗೆ ಸ್ವಲ್ಪ ಕಡಿಮೆ ಅಷ್ಟೇ. ಆಧ್ಯಾತ್ಮಿಕ ದುಃಖ ಪ್ರಾಣಿಗಳಿಗಿಲ್ಲ. ಆಧ್ಯಾತ್ಮಿಕ ದುಃಖದಲ್ಲಿ 2 ವಿಧ. ಒಂದು ಮಾನಸಿಕ ದುಃಖ, ಒಂದು ದೈಹಿಕ ದುಃಖ. ದೇಹಕ್ಕೆ ಬರತಕ್ಕಂಥ ಕಾಯಿಲೆಗಳು, ಕಸಾಲೆಗಳು, ಇವು ದೈಹಿಕ ದುಃಖ. ಆಧ್ಯಾತ್ಮಿಕ ದುಃಖ ಮನಸ್ಸಿನಲ್ಲಿ ಚಿಂತೆ, ಕೊರತೆ, ಕೋರಿಕೆ, ಭಯ, ಅವೆಲ್ಲ ಆಧ್ಯಾತ್ಮಿಕ ದುಃಖ. ಯಾಕೆ ಮನಸ್ಸಿಗೆ ಉಂಟಾಗ್ತವೆ ಅದೆಲ್ಲ. ಮನಸ್ಸಿಗೆ ಉಂಟಾಗ್ತವೆ. ಇನ್ನು ಆದಿಭೌತಿಕ ದುಃಖ ಮನುಷ್ಯರಿಗುಂಟು, ಪ್ರಾಣಿಗಳಿಗೂ ಉಂಟು. ಏನು ಬೇರೆ ದೇಹದಿಂದ ದುಃಖ. ಒಂದನ್ನೊಂದು ಹೊಡೆದು ತಿಂತವಲ್ಲ, ಬೇಟೆ ಆಡ್ತವಲ್ಲ, ದುಃಖ. ಮನುಷ್ಯನೂ ಅಷ್ಟೇ, ಮನುಷ್ಯನ್ನೇ ಬೇಟೆ ಆಡ್ತಾವಲ್ಲ ಇವತ್ತೊಂದು ದಿವಸ. ಮನುಷ್ಯನನ್ನೇ ಬೇಟೆ ಆಡ್ತಾರೆ. ಯಾವ್ಯಾವುದೋ ದುಶ್ಚಟಗಳಿಗೆ ಒಳಗಾಗಿ ಇವತ್ತೊಂದು ದಿವಸ ಮನುಷ್ಯನ ಸುಪಾರಿಗಳು ಕೊಟ್ಟು ಇದು ಮಾಡ್ತಾರೆ. ನಾವು ಟಿ ವಿಗಳು ನೋಡ್ತಿದ್ದೆ. ಹೆಂಗಸರು ಗಂಡು ಭೇದ ಭಾವನೆ ಇಲ್ಲ. ಅವರು ಮಾಡ್ತಾವ್ರೆ, ಇವರು ಮಾಡ್ತಾವ್ರೆ. ಮೊದಲು ಬರೋ ಗಂಡಸರು ಮಾಡೋದನ್ನೇ ನಾವು ಕೇಳ್ತಾ ಇದ್ವಿ. ಇವತ್ತಿನ ಹೆಂಗಸರು ಸಹ ಉಟ್ಕೊಂಡ್ಬಿಟ್ಟಿದ್ದಾರೆ. ಬೀಜ ಪುಸ್ತಕದಲ್ಲಿ ಹೆಂಗಸರನ್ನ ಮಾಯೆ ಅಂತ ಅಂದರು. ಮಾಯೆ, ನಾಯಿ. ಅದು ನಿಜ ಆಗ್ತಾ ಇದೆ ಇವತ್ತು ದಿವಸ. ಅದು ನಿಜ ಆಗ್ತಾ ಇದೆ. ಆದರೆ ಇಲ್ಲಿ ವಿಚಾರ ಮಾಡಿ ಹೇಳ್ತಾರೆ, ಗಂಡಿಗೆ ಹೆಣ್ಣು ಮಾಯೆ, ಹೆಣ್ಣಿಗೆ ಗಂಡು ಮಾಯೆ. ಅದ ಮೇಲಿರ್ತಕ್ಕಂಥ ಮೋಹವನ್ನು ಬಿಡಿ, ನಾನು ನನ್ನದು ಅನ್ನೋದ ಮೋಹವನ್ನು ಬಿಡಿ. ಜ್ಞಾನ ಮಾರ್ಗ, ಜ್ಞಾನ ಯಜ್ಞವನ್ನು ನಾವೆಲ್ಲರೂ ಮಾಡೋಂಥರ ಆಧ್ಯಾತ್ಮಿಕ ಜ್ಞಾನ ಯಜ್ಞ, ನಿಜವಾದ ಜ್ಞಾನ ಯಜ್ಞ. ಆಧ್ಯಾತ್ಮಿಕದ ಹೆಸರಿನಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾರೆ.
ಅದನ್ನು ಚಿಂತನೆ ಮಾಡಿ, ಓ ಇದು ಸರಿಯಾ ಇಲ್ವಾ ಅಂತ ನಿಮಗೆ ಬಿಟ್ಟಿದ್ದು. ಆಧ್ಯಾತ್ಮಿಕದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಪ್ರಾಣಿಗಳ ಬಲಿ ಕೊಡ್ತಾರೆ. ಯಾಕಪ್ಪ ನೀನು ಪಾಪ ಏನೋ ಮೂಕ ಪಶುಗಳನ್ನ ಬಲಿ ಕೊಡ್ತೀಯಾ? ಚಿರತೆನ ತಗೊಂಬಂದು ಕೊಡು ಹೇಳ್ತಾರೆ. ಚಿರತೆನ ಕೊಡೋಕ್ಕಾಗತ್ತಾ? ಹುಲಿನ ಕೊಡೋಕ್ಕಾಗತ್ತಾ? ಸಿಂಹನ ಕೊಡೋಕ್ಕಾಗತ್ತಾ? ಆಗೋದಿಲ್ವಲ್ಲ. ಪಾಪ ಅವೇನು ಮಾಡೋದಿಲ್ಲ. ಅದಕ್ಕೆ ಅದನ್ನು ಎಲ್ಲ ನಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಮಾಡ್ಕೊಂಡಿರೋದು. ಪಂಚ ವಿಷಯಗಳಲ್ಲಿ ಒಂದಾದ ನಾಲಿಗೆ ರುಚಿಗೋಸ್ಕರ ನಾವು ಮಾಡ್ಕೊಂಡಿರೋದು ಅದೆಲ್ಲ ಮನುಷ್ಯರು. ಈ ರೀತಿಯ ಎಲ್ಲ ಒಂದು ದುಃಖಗಳಿಂದ ಬಿಡುಗಡೆಯಾಗದೆ ಮೋಕ್ಷ. ಮೋಕ್ಷ ಅಂದರೆ ಯಾವುದೋ ಲೋಕ ಅಲ್ಲ. ಅವನು ಹೇಳಿದ್ದಾನೆ ಕೃಷ್ಣನು, ಯಾವುದೋ ಲೋಕ ಅಲ್ಲಪ್ಪ, ನಿನ್ನ ಸ್ವರೂಪವೇ ಮೋಕ್ಷ. ನಿನ್ನ ಆತ್ಮನೇ ನಿನಗೆ ಮೋಕ್ಷ. ಕಬೀರ್ ಸಾಹೇಬರು ಮತ್ತು ಆತ್ಮನಿಗೆ ಎಲ್ಲಿ ಸ್ಥಾನ? ಯಾವುದೋ ಲೋಕದಲ್ಲ ಸ್ಥಾನ. ನಿನ್ನ ಆತ್ಮವೇ ನಿನಗೆ ಸ್ಥಾನ. ನಿನ್ನ ಆತ್ಮವೇ ನಿನಗೆ ಸ್ಥಾನ. ಅದರಲ್ಲಿ ಹೋಗಿ ನಿಲ್ಲುವಂತನಾಗು. ಯಾವಾಗ ನಾವು ಅದರಲ್ಲಿ ಹೋಗಿ ನಿಂತಾಗ ನಮಗೆ ಎಲ್ಲ ದುಃಖಗಳು ಬಿಡುಗಡೆ ಆಗುತ್ತೆ. ಮತ್ತೆ ಹುಟ್ಟೋದಿಲ್ಲ. ಇದು ಮುಖ್ಯ ನಮಗೆ. ಮತ್ತೆ ಹುಟ್ಟಬಾರ್ದು. ಹುಟ್ಟಿದ್ರೆ ಕಾಯಿಲೆ, ಕಸಾಲೆ, ರೋಗ, ರುಜಿನ, 3 ವಿಧವಾದ ದುಃಖಗಳು ಆತ್ಮ ಎಲ್ಲಿರುತ್ತೆ? ನಿನ್ನ ಸ್ಥಾನದಲ್ಲೇ ಇರುತ್ತದು. ಎಲ್ಲೂ ಹೊರಗಡೆ ಇಲ್ಲ, ಹೊರಗೂ ಇಲ್ಲ, ಒಳಗೂ ಇಲ್ಲ. ಸರ್ವಹು ಕೋ ಜಾನೆ ಸೋತೋ ಸರ್ವವು ಸೇ ನ್ಯಾರೋರ್ ಹೈ ಸುಯ್ ಗುರು ರೂಪ್ ನಿಜ ಪಾರಕ್ಲ ಕಾಯೋ ಹೈ. ಎಲ್ಲಕ್ಕೂ ಬೇರೆ ಇರೋದದು, ಎಲ್ಲೂ ಇಲ್ಲ. ನಿನ್ನಲ್ಲೇ ಇದೆ, ನಿನ್ನ ಅರಿವಿನಲ್ಲೇ. ನಿನ್ನ ಅರಿವೇ ಆತ್ಮ. ಅದೇ ನೀನು, ಅದೇ ನಿನ್ನ ಸ್ಥಾನ. ಇದು ಕಬೀರರ ವಿಚಾರ. ಶ್ರುತಿಗಳಲ್ಲೂ ಇದೆ, ಉಪನಿಷತ್ತುಗಳಲ್ಲೂ ಇದೆ. ಬೇರೆ ಯಾವುದೋ ಪರಮಾತ್ಮನಲ್ಲಿ ಹೋಗಿ ಸೇರೋದಲ್ಲ. ನಿನ್ನಲ್ಲಿ ನೀನು ಸೇರು ಅನ್ನೋದೇ. ಗೀತೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಒಳ್ಳೊಳ್ಳೆ ವಿಚಾರಗಳು ಇದ್ದಾವೆ. ಅದನ್ನೇ ಕಬೀರ್ ಸಾಹೇಬರು ಅದನ್ನು ಪ್ರತ್ಯೇಕ ಮಾಡ್ಕೊಂಡು ಅದನ್ನು ಸಪ್ರೇಟಾಗಿ ಮಾಡೋದು. ಅವ್ರು ಬೆರೆಸಲಿಲ್ಲ, ಬೆರಕೆ ಮಾಡಲಿಲ್ಲ, ಸಪ್ರೇಟ್ ವಿಂಗಡಿಸ್ಬಿಟ್ರು. ಅದನ್ನೆಲ್ಲ ವಿಂಗಡಿಸ್ಬಿಟ್ರು. ಅದೇ ಇಲ್ಲಿ ಹೇಳ್ತಾರೆ, ಮೋಕ್ಷ ಎಲ್ಲೋ ಇಲ್ಲಪ್ಪ. ಮೋಕ್ಷ ಲೋಕಾಂತರ ಪ್ರಾಪ್ತಿಯಲ್ಲಿ 138. ಮೋಕ್ಷವೆಂದರೆ ಲೋಕಾಂತರ ಪ್ರಾಪ್ತಿಯಲ್ಲ. ನೋಡಿ, ಆತ್ಮ ಎಲ್ಲೂ ಇಲ್ಲ, ಯಾವುದೋ ಲೋಕದಲ್ಲಿಲ್ಲ. ಅದೇ ಅರ್ಥ. ಪುನರಾವೃತ್ತಿ ರಹಿತವಾದ ಶಾಶ್ವತವಾದ ಪದವಿಯೇ ಮೋಕ್ಷ. ಪುನರಾವೃತ್ತಿ ರಹಿತವಾದ ಅಂದರೆ ಇಲ್ಲದೆ ಇರೋದು, ಮತ್ತೆ ಹುಟ್ಟದೇ ಇರೋದು, ಅದು ಶಾಶ್ವತ. ಅದೇನೇ ಮೋಕ್ಷ. ಕಬೀರ್ ಸಾಹೇಬರು ಇದನ್ನೇ ಹೇಳಿದ್ರು. ಹುಟ್ಟದೇ ಇರೋದೇ ಮೋಕ್ಷ. ಅಲ್ಲಿ ಸೇರಿಕೊಂಡ್ರೆ ಮೋಕ್ಷ. ಬಗೆಗೆ ಅದನ್ನು ಪಡೆಯೋ ಬಗೆಗೆ ಅವನು ಹೇಳ್ತಾನೆ ಕೃಷ್ಣ. ಜ್ಞಾನದಿಂದ. ಜ್ಞಾನ ಅಂದ್ರೇನು? ಅಜ್ಞಾನವನ್ನು ನಾಶ ಮಾಡತಕ್ಕಂಥ ಜ್ಞಾನ. ನಾವೆಲ್ಲ ಇಡೀ ಪ್ರಪಂಚನೇ ಅಜ್ಞಾನದಲ್ಲಿದೆ. ಇಡೀ ಪ್ರಪಂಚ ಮೋಹದಲ್ಲಿ ಬಿದ್ದಿದೆ. ಇತ್ಯಾದಿಗಳು ಆಗಲಿಂದ ಹೇಳಿದ್ವಲ್ಲ, ಭ್ರಮೆನಲ್ಲಿ ಬಿದ್ದಿದೆ. ತಪ್ಪು ಮಾಹಿತಿಯನ್ನು ತಿಳ್ಕೊಂಡು ಅದು ಬದುಕ್ತಾ ಇದ್ದಾರೆ. ಹಾಗಾಗಿ ಆ ತಪ್ಪು ಮಾಹಿತಿ, ಭ್ರಮೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದೇ ಜ್ಞಾನ. ಆ ಜ್ಞಾನದಿಂದಲೇ ಮೋಕ್ಷ. ಅದಕ್ಕೆ ದೀರ್ಘ ಸಾಧನೆ, ಗುರುಕೃಪೆ, ಒಳ್ಳೆ ಚಿಂತನೆಗಳು, ಮನನ ಮಾಡೋದು, ಸ್ವಾಧ್ಯಾಯ ಮಾಡೋದು. ಹುಟ್ಟು ಸಾವುಗಳಿಲ್ಲದ ಸ್ಥಿತಿ ಅಂದರೆ ಏನು? ಅದೇ ಸಂಸಾರ. ಹುಟ್ಟೋದು ಸಾಯೋದೇ ಸಂಸಾರ. ಹುಟ್ಟು ಸಾವುಗಳಿರುವುದೇ ಎಂದರೆ ಸಂಸಾರ. ಇದು ನಡೀತಾನೇ ಇದೆ ಆಗಲಿಂದ.
ಅನಾದಿ ಕಾಲದಿಂದ ನಡೀತಾ ಇದೆ. ಹುಡ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ಇದ್ರ ನಡುವೆ ಹೆಂಡತಿ ಮಕ್ಕಳು, ಯಾರಿಗೋ ಹೆಂಡತಿ, ಯಾರಿಗೋ ಗಂಡ, ಅಲ್ವರ ನೋಡಿ, ಸದಾ ಚಲಿಸದೇ ಇರುವುದೇ ಸಂಸಾರ. ಈ ಸಂಸಾರವನ್ನು ದಾಟುವುದೇ ಮೋಕ್ಷ ಅಥವಾ ಆಧ್ಯಾತ್ಮಿಕ ಮುಕ್ತಿ ಎಂದರು. ಆಧ್ಯಾತ್ಮಿಕ ಮುಕ್ತಿ ಎಂದು ಹೆಸರು. ಹಾಗಾಗಿ ಚಿರ ಶುದ್ಧ ಆತ್ಮ, ಅದೇ ನನ್ನ ನಿಜ ಸ್ವರೂಪ, ಅದೇ ನನ್ನ ನಿಜ ಸ್ವರೂಪ. ಎಲ್ಲ ಭ್ರಮೆಗಳು ಜ್ಞಾನದ ಮೂಲಕ ಕಳೆದು ಹೋಗುತ್ತವೆ, ತೊಳೆದು ಹೋಗುತ್ತವೆ. ಅದಕ್ಕೆ ಮೊದಲನೇದೇನು ಹೇಳಿದ್ರು, ನೀನು ಮಾಯಾ ಮೋಹದಿಂದ ಬಿಡುಗಡೆ ಆಗಬೇಕಾದ್ರೆ ಪ್ರತಿನಿತ್ಯ ಸತ್ಸಂಗವನ್ನು ಮಾಡಪ್ಪ. ಕೇಳಿದ್ದನ್ನು ಮನನ ಮಾಡು. ವಾರಕ್ಕೊಂದೇ ದಿನ, ನಾಳೆನೂ ನಡೆಯುತ್ತೆ, ಅಲ್ಲೂ ಕೇಳಿ ಸಾರ ಶಬ್ದಗಳನ್ನು ತೆಗೆದುಕೊಳ್ಳಿ. ಆಗ ನಿಮಗೆ ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಅಂತ ಯೋಚನೆ ಬರುತ್ತೆ. ಬೇರೆ ಮಕ್ಕಳು ಮರಿ ಎಲ್ಲ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ, ಮಾಡ್ತಾರೆ. ಅವ್ರಿಗೆ ಇಲ್ಲಿಗೆ ಬರೋ ಸಂಸ್ಕಾರ ಇರೋದಿಲ್ಲ, ಮಾಡ್ತಾರೆ. ಅದಕ್ಕೆ ಅಡ್ಡಿಯಾಗೋದು ಬೇಡ. ಅದಾದರೂ ಮಾಡ್ತಾ ಅವರೆಲ್ಲ ಅಂಥೇಳಿ ಸುಮ್ಮನೆ ಅಷ್ಟೆ. ಯಾವುದೋ ಒಂದು ಪೂಜೆ ಪುನಸ್ಕಾರ, ಒಂದು ನೀತಿವಂತನಾಗಿ ಬಾಳ್ತಾಗಿ ಅದನ್ನು ಮಾಡಿದ್ರೆ ಒಳ್ಳೆಯದೇ. ಖುಷಿ ಅಲ್ವಾ ಮಗ ಒಳ್ಳೆ ನೀತಿವಂತನಾಗಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರೆ, ಚೆನ್ನಾಗಿ ದುಡ್ದು ಖುಷಿ ಅಲ್ವಾ? ಪೂಜೆ ಮಾಡ್ತಾನೆ, ಯಾವುದೋ ಒಂದು ದೇವಿ ದೇವತೆ ಅದು ಮಾಡಿ, ಇದನ್ನು ತಿಳಿಸಿ ಅವನ ಸಂಸ್ಕಾರ ಇದ್ದರೆ ಬರ್ತಾನೆ, ಇಲ್ಲ ಅಂದರೆ ಅದರಲ್ಲೇ ಇರ್ತಾನೆ ಅಷ್ಟೇ. ಹಾಗಾಗಿ ವಿಲಾಸ್ ಸಾಹೇಬ್ರು ಹೇಳೋರೆ, ಒಳ್ಳೆತನದಿಂದ ನೀನೇನೇ ಮಾಡ್ತಾಯಿರೋ, ಒಳ್ಳೆತನ ವೈರಾಗ್ಯದಿಂದ ಇರ್ತೀಯ, ಇರು. ಯಾವುದೋ ದೇವಿ ದೇವತೆ ಅದು ಪೂಜೆ ಮಾಡ್ತಾ ಇದೆಯಾ, ಮಾಡ್ಕೊ. ವೈರಾಗ್ಯದಿಂದ ಇದೆಯಾ, ಸಾಕು. ನೀನು ಮುಂದಿನ ಜನ್ಮದಲ್ಲಾದರೂ ನಿನಗೆ ಸಿಗುತ್ತೆ ಮುಕ್ತಿ ಮೋಕ್ಷ. ಮುಂದಿನ ಜನ್ಮದ ಅಂಥವ್ರಿಗೇನೆ ಎಷ್ಟೋ ಜನ್ಮಗಳು ಬೇಕು ಅಂತ ಹೇಳ್ತಾರೆ ಕಬೀರ್ ಸಾಹೇಬ್ಗಳು. ಇದೇ ಜನ್ಮದಲ್ಲಿ ಪಡಿಬೋದಪ್ಪ ನೀನು, ಇವಾಗ ಬಂದಿರೋ ಜನ್ಮದಲ್ಲೇ ನೀನು ಮುಕ್ತಿನ ಪಡಿಬೋದು, ಸಾಧನೆ ಮಾಡು ಅಂತ ಹೇಳ್ದ. ಅಂಥ ಒಂದು ಅವಕಾಶವನ್ನು ಸದ್ಗುರುಗಳು ಹನುಮಾನ್ ಸಾಹೇಬರು ನಮಗೂ ನಿಮಗೂ ದಯಪಾಲಿಸಲಿ. ಇಂಥ ಅಪಾರವಾದ ಹುಟ್ಟುಸಳ ಬಂದನ್ನು ನಾವೆಲ್ಲರೂ ಬಿಡುಗಡೆ ಆಗೋದಕ್ಕೆ ಪ್ರಯತ್ನ ಪಡೋಣ ಅಂತ ಅವಕಾಶವನ್ನು ಸದ್ಗುರು ಕಬೀರ್ ಸಾಹೇಬರು, ಹನುಮಾನ್ ಸಾಹೇಬರು, ಇನ್ನಿತರ ಎಲ್ಲ ಮಹಾತ್ಮರು ನೀಡಲಿ ಅಂತ ಹೇಳ್ತಾ ಇದನ್ನು ಸತ್ಸಂಗ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. ಬೋಲಿಯೇ ಶ್ರೀ ಸತ್ಯನಾಮಾದಿ ಕಬೀರ್ ಸಾಹೇಬ್ ಕಿ ಜೈ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ಕಿ ಜೈ, ಗುರು ಮಾತಾಜಿ ಕಿ ಜೈ, ಸರ್ವ ಸಂತ ಮಹಂತ ಕಿ ಜೈ. ಜೈ ಜೈ ಸತ್ಯ ಕಬೀರ್, ಸತನಾಮ ಸತ ಸುಕೃತ, ಸತರತ ಹತಕಾಮಿ ಸಾಹೇಬ್, ಸತರತ ಹತಕಾಮಿ, ವಿಗತ ಕಲೇಶ ಸತಧಾಮಿ, ವಿಗತ ಕಲೇಶ ಸತಧಾಮಿ, ತ್ರಿಭುವನಪತಿ ಸ್ವಾಮಿ ಸಾಹೇಬ್. ಜೈ ಜೈ ಸತ್ಯ ಕಬೀರ್. ನಾಶಕ ಭವ ಪೀರಂ ಸಾಹೇಬ್, ನಾಶಕ ಭವ ಪೀರಂ, ದಾರೋ ಮನುಜ ಶರೀರಂ, ದಾರೋ ಮನುಜ ಶರೀರಂ, ಶಿಶುವರ ಶರತೀರಂ ಸಾಹೇಬ್. ಜೈ ಜೈ ಸತ್ಯ ಕಬೀರ್. पत्र पर शोभित शोभाजित कैसे साहेब, शोभाजित कैसे, नीलाचल पर राजित, नीलाचल पर राजित, मुक्तामणि जैसे साहेब. जय जय सत्य कबीर. मनोहर रूपम प्रमुदित सुख राशि साहेब, प्रमुदित सुख राशि, अति अभिनव अविनाशी, अति अभिनव अविनाशी, काशीपुरवासी साहेब. जय जय सत्य कबीर. उबारन कारण प्रगटे तन धारी साहेब, प्रगटे तन धारी,
पारक रूप विहारी पारक रूप विहारी अविचल अविकारी साहेब जय जय सत्य कबीर कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी बुध मंगलकारी साहेब जय जय सत्य कबीर साहेब कबीर की आरती जो कोई नर गावे साहेब जो कोई नर गावे भक्ति पदार्थ पावे मुक्ति पदार्थ कावे भवे नहीं आवे साहेब जय सत्य कबीर बोलिए श्री सत्यनामादि कबीर साहेब की जय सद्गुरु श्री हनुमान साहेब की जय गुरु माता जी की जय सर्व संत महंत की जय।